ಶ್ರೀ ಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ಋಷಿಮುನಿಗಳ ಆ ಒಂದು ಆತ್ಮೋದ್ಧಾರದ ಚರಿತ್ರೆಯನ್ನು ಕೇಳ್ತಾ ಬರ್ತಾ ಇದ್ದೇವೆ. ಈಗ ನಾವು ಋಷಿ ಮುನಿಗಳ ಒಂದು ಜೀವನದಲ್ಲಿ ಅಪರೂಪಕ್ಕೊಮ್ಮೆ ನಡೆಯುವಂತಹ ವರಶಾಪಗಳನ್ನು ಅವರು ಹೇಗೆ ಅದನ್ನು ತಮ್ಮ ಸಾಧನೆಗಾಗಿ ಬೆಳೆಸಿಕೊಂಡಿದ್ದಾರೆ. ಭಗವಂತ ಅವರಲ್ಲಿ ನಿಂತು ಆ ಒಂದು, ನಾವು ಹೇಳ್ತೇವೆ ಕಸದಿಂದ ರಸ, ಇದು ನಮಗೆ ಚೆನ್ನಾಗೇ ಗೊತ್ತಿದೆ. ಒಬ್ಬರು ಬಿಸಾಡಿದ ಕಸ ಅನ್ನೋದನ್ನು, ಈಗ ಒಂದು ತರಕಾರಿ ಸಿಪ್ಪೆನ ಎಲ್ಲರೂ ಸಾಮಾನ್ಯವಾಗಿ ಬಿಸಾಡ್ತಾರೆ. ಆದರೆ ಕೆಲವೊಬ್ಬರು ಆ ತರಕಾರಿ ಸಿಪ್ಪೆ ಇರ್ಬೋದು ಅಥವಾ ಹಣ್ಣಿನ ಸಿಪ್ಪೆ ಇರ್ಬೋದು, ಅದೆಲ್ಲವನ್ನ ತೆಗೆದುಕೊಂಡು ಅದನ್ನು ತಿನ್ನುವಂತಹ ರುಚಿಯಾದಂತಹ ಹೇಗೆ ಇದನ್ನು ತಯಾರು ಮಾಡ್ತಾರೆ. ಎಲ್ಲರ ಬಳಿಯೂ ಸಿಪ್ಪೆ ಇದೆ, ಎಲ್ಲರ ಬಳಿಯೂ ಕಸವಿದೆ. ಆದರೆ ಅದು ರಸವಾಗಬೇಕಾದ್ರೆ ಕೆಲವೊಬ್ಬರಿಂದ ಮಾತ್ರ ಸಾಧ್ಯ ಅಂತ ಹೇಳಿ, ನಾವು ಜೀವನದಲ್ಲಿ ಕಸ ಅನ್ನುವುದಕ್ಕಿಂತ ಯಾವುದೇ ಕಸದಿಂದಲೂ ಅದು ಸೋಲುಗಳು ನಮ್ಮ ಗೆಲುವಿನ ಮೆಟ್ಟಲುಗಳಾಗಬೇಕಂತೆ. ಆ ಸೋಲನ್ನು ಮೆಟ್ಟಿ ನಾವು ಮುಂದೆ ಹೋಗಬೇಕು ಅಂದರೆ ಅದಕ್ಕೆ ಋಷಿಮುನಿಗಳ ಅವರ ಆತ್ಮೋದ್ಧಾರದ ಚರಿತ್ರೆಗಳಲ್ಲಿ ನಮಗೆ ಇದೆಲ್ಲ ಸಿಗತ್ತೆ ಅಂತ ಹೇಳ್ತಾ, ಆ ಋಷಿಮುನಿಗಳು ನ ದೇವತೋಷಣಂ ವೃಥ ಅಂತ ಹೇಳ್ತಾರೆ. ಅಂದರೆ ಎಂದೂ ಸಹಿತ ಆ ವೇದವ್ಯಾಸರ ಮಾತದು, ನ ದೇವತೋಷಣಂ ವೃಥ ಅಂದರೆ ಎಲ್ಲದಕ್ಕೂ ಆ ವೇದವ್ಯಾಸರು ಇನ್ನೊಂದು ಮಾತು ಹೇಳ್ತಾರೆ ಇಲ್ಲಿ, ಏಕೋಪಿ ಕೃಷ್ಣಸ್ಯ ಸಕೃತ್ ಪ್ರಣಾಮ ದಶಾಶ್ವಮೇಧಾವಬೃಥೇನ ತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. ಭಗವಂತನಿಗೆ ಕೃಷ್ಣನಿಗೆ ಒಂದು ಸಕೃತ್ ಪ್ರಣಾಮ ಅಂತಾರೆ. ಅಂದರೆ ಸಮೀಚೀನವಾಗಿ ಗುರುಗಳಿಂದ ಉಪದೇಶ ಹೊಂದಿ ಭಗವಂತನನ್ನ ಒಂದು ಪ್ರಮೇಯದಿಂದ ಅವನಿಗೆ ನಾವು ನಮಸ್ಕಾರ, ದಾರ್ಢ್ಯತೆಯನ್ನು ಪಡೆದವು ಅಂದರೆ ಅದು ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಆದರೆ ಎಂಥ ಆ ಒಂದು ತೀರ್ಥಗಳು, ಎಷ್ಟು ತೀರ್ಥಗಳಿದೆ, 3.5 ಕೋಟಿ ತೀರ್ಥಗಳು ನಮ್ಮ ಪಿಂಡಾಂಡದಲ್ಲಿದೆ. ನಾವು ಕೇವಲ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ತೀರ್ಥಯಾತ್ರೆಯನ್ನು ಮಾಡಿ ಬರ್ತೇವೆ, ಆದರೆ ಪಿಂಡಾಂಡದ ಕಡೆ ಗಮನವೇ ಕೊಡೋಲ್ಲ. ಬೇಕಾಗಿರೋದೇ ಪಿಂಡಾಂಡದಲ್ಲಿರುವ ಭಗವಂತನನ್ನು ಕಂಡರೆ ಅದು ಬಿಂಬಾಪರೋಕ್ಷ, ಆಗಲೇ ನಮಗೆ ಅಪರೋಕ್ಷ ಆಗೋದು. ಆದರೆ ನಮಗೆ ಮನಸ್ಸು, ಎಲ್ಲ ಇಂದ್ರಿಯಗಳು ಹೊರಗೆ ಎಳಿತಾ ಇದೆ. ಆದರೆ ಅದನ್ನು ಹೇಗೆ ನಾವು ಒಳಗಡೆ ಇರ್ತಕ್ಕಂಥ ಭಗವಂತನಲ್ಲಿ ಇಡಬೇಕು ಅನ್ನೋದೇ ಕೇವಲ ಅಲ್ಲಿ ತತ್ವಾಭಿಮಾನಿ ದೇವತೆಗಳ ಅನುಗ್ರಹದಿಂದ ಮಾತ್ರ ಸಾಧ್ಯ ಅಂತ ತಿಳಿದು, ನಾವು ಕೃತಜ್ಞತೆ ಅಂತ ಬಹಳ ನಮ್ಮನ್ನು ಹೊಗಳ್ತಾರೆ ಜನಗಳು. ಏನು ಕೃತಜ್ಞರಪ್ಪ, ಸ್ವಲ್ಪ ಮಾಡಿದ್ದನ್ನು ಇಷ್ಟು ದಿನ ನೆನ್ಪಿಟ್ಕೊಂಡಿರ್ತಾರೆ ಅಂತಾರೆ. ಆದರೆ ಅವರನ್ನೇ ಹೋಗಿ ಕೇಳಿ, ನಿಮಗೆ ಪ್ರತಿದಿನ ಕಣ್ಣಿನಲ್ಲಿ ನಿಂತು ಸೂರ್ಯಚಂದ್ರರು ನಿಮಗೆ ಎಲ್ಲವನ್ನು ಕಾಣಿಸ್ತಾ ಇದ್ದಾರೆ, ಕಿವಿಯಲ್ಲಿ ದಿಗ್ದೇವತೆಗಳು ನಿಂತು ಎಲ್ಲವನ್ನ ಮಾಡಿಸ್ತಿದ್ದಾರೆ. ನಿಮಗೇನಾದರೂ ಅವರ ಬಗ್ಗೆ ಕೃತಜ್ಞತೆ ಇದೆಯಾ? ಅವರನ್ನು ಯಾವತ್ತಾದರೂ ನೆನಪಿಸಿಕೊಳ್ತೀರಾ ಅಂದರೆ ಅದೆಲ್ಲ ಅದು ನಮಗೆ ಕಾಣದ್ದು ಬಿಡಿ ಅಂತ ಹೇಳ್ತೀವಿ. ಅಂದರೆ ತತ್ವಾಭಿಮಾನಿ ದೇವತೆಗಳ ಉಪಕಾರವನ್ನು ಸ್ಮರಣೆ ಮಾಡದ ನಾವು ಕೃತಜ್ಞರು ಅಂತ ಶಾಸ್ತ್ರ ಕರೆಯುತ್ತೆ. ಹಾಗಾಗಿ ಪಿಂಡಾಂಡದಲ್ಲಿ ಅಂದರೆ ನಮ್ಮ ದೇಹದ ಮೇಲಿನ ಸೌಂದರ್ಯಕ್ಕೆ ಗಮನ ಕೊಡ್ತೇವೆ ಹೊರತು, ಆದರೆ ದೇಹದಿಂದ ಬಂದಂತಹ ಸಂಬಂಧಿಗಳಿಗೆ ಗಮನ ಕೊಡ್ತೇವೆ. ಆದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಋಷಿ ಮುನಿಗಳು ಇದ್ದಾರೆ, ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಅವರು ತಾವು ಶಾಸ್ತ್ರಾರ್ಥ ಚರಿತ್ರೆಯನ್ನು ಆ ಒಂದು ವಿಮರ್ಶೆಗಳನ್ನು ಮಾಡ್ತಾ ಇರ್ತಾರೆ. ಒಮ್ಮೊಮ್ಮೆ ನಮಗೆ ಗೊತ್ತಿಲ್ಲದಂತೆ ಒಳಗೆ ಏನೋ ಆನಂದವಾಗ್ತಾ ಇರುತ್ತೆ. ಅಂದರೆ ಅಲ್ಲಿ ಒಳಗೆ ಶಾಸ್ತ್ರೀಯವಾದ ಚರ್ಚೆ ನಡೀತಿರುತ್ತೆ. ಅದು ನಮಗೆ ಕೇಳಿಲ್ಲ, ಅದರ ವಾತಾವರಣದಿಂದಲೇ ನಮ್ಮ ಮನಸ್ಸು ಸೌಮ್ಯವಾಗತ್ತೆ ಅಂತ ನಾವು ಹಿಂದೆಯಿಂದ ಕೇಳ್ತಾ ಬರ್ತಿದ್ದೀವಿ. ಆದರೆ ಎಷ್ಟೇ ಮಾಡಿದರೂ ನಮ್ಮ ಪ್ರಯತ್ನವಿಲ್ಲದೆ ಯಾವುದು ಫಲವಿಲ್ಲ. ಪ್ರಯತ್ನ ಮನಸ್ಸಿಗೆ ಬರಬೇಕು. ನಾವು ಜೀವನದಲ್ಲಿ ಎಲ್ಲಿಂದ ಬಂದೆವೋ, ಎಲ್ಲಿಗೆ ಹೋಗಬೇಕು, ನಾವೀಗ ಎಲ್ಲಿದ್ದೇವೆ ಅನ್ನೋ ಎಚ್ಚರಿಕೆ ನಮಗೆ ಗುರುಗಳಿಂದ ಮಾತ್ರ ಸಾಧ್ಯ. ಇದಕ್ಕಾಗಿ ನಾವು ಋಷಿ ಮುನಿಗಳಲ್ಲಿ
ವರಶಾಪಗಳನ್ನು ಅವರು ಹೇಗೆ ಚಿಂತನೆ ಮಾಡ್ತಾ ಇದ್ರು ಅಂತ ಹೇಳಿ. ಎಂತೆಂತಹ ಅಧಿಕಾರದಲ್ಲಿರೋ ಅವರೇ ಭಗವಂತ ಅವನ ಆ ಶಾಪಗಳನ್ನು ಮನ್ನಣೆ ಮಾಡುವುದಿಲ್ಲ. ಆದರೆ ಶಾಪದಿಂದ ಅದನ್ನು ವರವನ್ನಾಗೆ, ಶಾಪವನ್ನೇ, ಅದನ್ನೇ ತಾನೇ ಕುಶಲತೆ ಅನ್ನೋದು. ಕಸದಿಂದ ರಸ, ಸಾಮಾನ್ಯವಾಗಿ ನಾವು ಆ ಒಂದು ಹಣ್ಣಿನಿಂದ ಒಂದು ರಸ ಬರುತ್ತೆ ಅನ್ನೋದು ಸಹಜ. ಆದರೆ ಕಸದಿಂದಲೂ ರಸವನ್ನು ಮಾಡಬಹುದು, ಅದೇ ಕುಶಲತೆ. ಆ ಕುಶಲತೆ ನಮ್ಮ ಜೀವನದಲ್ಲಿ ಭಗವಂತ ನಮಗೆ ಮಾಡಿಸಬೇಕು. ನಮ್ಮ ಪ್ರಾರ್ಥನೆಯು ಬಹಳ ಮುಖ್ಯವಾಗಿರುತ್ತೆ. ಈಗ ನಾವು ಸಂದರ್ಭವನ್ನು ನೋಡೋಣ. ಕ್ರೌಂಚನಿಗೆ ವಾಮದೇವ ಋಷಿಗಳಿಂದ ಒಂದು ಶಾಪ ಬಂದಿದೆ. ಕ್ರೌಂಚ ಅಂತಂದ್ರೆ ನಮಗೆ ಪಕ್ಷಿಯ ಹೆಸರು ಅದು. ಆದರೆ ಇಲ್ಲಿ ಕ್ರೌಂಚ ಅನ್ನೋದು ಒಬ್ಬ ಗಂಧರ್ವ, ಅಂದ್ರೆ ಸಂಗೀತಗಾರ, ದೇವಲೋಕದ ಸಂಗೀತಗಾರ ಗಂಧರ್ವ ಕ್ರೌಂಚ ಅಂತ ಹೇಳಿ. ಇಂದ್ರನ ಆಸ್ಥಾನದಲ್ಲಿ ಒಮ್ಮೆ ಸಂಗೀತ ಕಾರ್ಯಕ್ರಮ ಆಯೋಜನೆಯಾಗಿರುತ್ತೆ. ಆಗ ಕ್ರೌಂಚ ಸೇರಿದಂತೆ ಹಲವಾರು ಗಂಧರ್ವರು, ದೇವತೆಗಳು, ಋಷಿಗಳನ್ನ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಾಗಿತ್ತು. ಇಂದ್ರದೇವರು ಆ ಕ್ರೌಂಚನನ್ನ ಮುಂದೆ ಬರಲು ಕರೀತಾರೆ. ಆಗ ಆಕಸ್ಮಿಕವಾಗಿ ಅವನು ಮಾಡಬೇಕು ಅಂತ ಮಾಡಿಲ್ಲ, ಆದರೆ ಆಕಸ್ಮಿಕವಾಗಿ ಅಂತಂದ್ರೆ ನಮಗೆ ಆಕಸ್ಮಿಕ ಅಂತ ಅನ್ನುವಾಗಲೇ ಭಗವಂತನ ಇಚ್ಛೆಯಿಂದ ಮುಂದೆ ಅವನಿಗೆ ಅವನ ಜೀವನದಲ್ಲಿ ಸಾಧನೆ ನಡಿಬೇಕಾಗಿದೆ. ಅದಕ್ಕೆ ಒಂದು ಆ ಭಗವಂತನೇ ಅಲ್ಲಿ ನಿಂತು ಮಾಡಿಸಿದ್ದಾನೆ. ಇಂದ್ರದೇವರು ಆ ಕ್ರೌಂಚನನ್ನು ಕರೆದಾಗ ವಾಮದೇವ ಋಷಿಗಳು ಕೂತಿರ್ತಾರೆ. ಆ ವಾಮದೇವ ಋಷಿಗಳ ಪಾದವನ್ನು ಅವನು ತುಳಿದು ಬಿಡ್ತಾನೆ, ಗೊತ್ತಿಲ್ಲದೆ. ಋಷಿ ಮುನಿಗಳು ಅನ್ನುವಂಥ ಅಲ್ಲಿದ್ದಾರೆ, ನಾನು ತುಳಿಯಬಾರದು ಅನ್ನೋ ಎಚ್ಚರಿಕೆ ಇರುತ್ತೆ. ಆದರೆ ಕೆಲವೊಮ್ಮೆ ನಮಗೆ ಆ ಒಂದು ಯಶಸ್ಸು ಬರುವಂತಹ ಸಂದರ್ಭದಲ್ಲಿ ನಮಗೆ ಯಾವುದು ಪಾಪ ಪುಣ್ಯಗಳ ಒಂದು ಚಿಂತನೆ ಬರೋದಿಲ್ಲ. ಹಾಗೆ ಅವನು ಇಂದ್ರದೇವರು ನನ್ನನ್ನು ಕರೆದ್ರು, ಕ್ರೌಂಚ ಬಾಯಿಲಿ ಅಂತ ಕರೆದಾಗ ಅವನಿಗೆ ಯಾವುದೂ ಕಾಣಿಸೋದಿಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಕಣ್ಣನ್ನ ಮುಂದೆ ಇಟ್ಕೊಂಡು ಕಣ್ಣು ಮೇಲ್ ನೋಡಿಕೊಂಡು ನಡಿಬೇಡ ಅಂತ ಹಿಂದಿನವ್ರು ಹೇಳ್ತಿದ್ರು. ಆಗ ವಾಮದೇವ ಋಷಿಗಳ ಪಾದವನ್ನು ಅವನು ತುಳಿದು ಬಿಡ್ತಾರೆ. ವಾಮದೇವ ಋಷಿಗಳು ಆ ಕ್ರೌಂಚನ ನಿರ್ಲಕ್ಷ್ಯತೆಗೆ ಕೋಪಗೊಳ್ತಾರೆ. ಕ್ರೌಂಚನ ಮೇಲೆ ಕೋಪ ಅಲ್ಲ, ಕ್ರೌಂಚ ಎಂಥ ಒಂದು ಹಾಡುಗಾರ, ದೇವತೆಗಳ ಸಂತೋಷ ಪಡಬಹುದಂತ ಹಾಡುಗಾರಿಕೆಯನ್ನು ಅವನಲ್ಲಿ ಇದ್ರೂ ಅವನು ನಿರ್ಲಕ್ಷ್ಯದಿಂದ ತಾನು ನಡೆದು ಬಂದ. ಅದರಿಂದ ನೀನು ಇಲಿಯಾಗು ಅಂತ ಹೇಳಿ, ನೋಡಿ, ಹುಲಿಯಾಗು ಅಂತ ಹೇಳ್ಬೋದಾಯಿತು. ಆದರೆ ಅಲ್ಲಿ ವಾಮದೇವ ಋಷಿಗಳು ಒಳಗೆ ನಿಂತ ಭಗವಂತ ಅವನಿಗೆ ನೀನು ಇಲಿಯಾಗಿ ಬಿಡು ಅಂತ ಹೇಳಿ ಶಾಪ ಕೊಟ್ಟು ಬಿಡ್ತಾರೆ. ಅದರಂತೆ ಕ್ರೌಂಚ ಅದರಂತೆ ಕ್ರೌಂಚ ಏನ್ ಮಾಡ್ತಾನೆ, ಆ ಒಂದು ಇಲಿಯಾಗು ಅಂತ ಹೇಳಿ ಶಾಪ ಕೊಡ್ತಾರಲ್ಲ, ಆ ದೈತ್ಯಾಕಾರದ ಇಲಿಯಾಗಿ ಬಿಡುತ್ತಾನೆ ಆ ಕ್ರೌಂಚ. ಆ ಪರಿಣಾಮವಾಗಿ ದೈತ್ಯಾಕಾರದ ಇಲಿ ಆಗಿಬಿಡುತ್ತೆ. ಏನು ದಾರಿಯಲ್ಲಿ ಸಿಕ್ಕಿರೋ ಎಲ್ಲರನ್ನ ನಾಶ ಮಾಡಲು ದೈತ್ಯ ಬುದ್ಧಿ ಬಂದುಬಿಡತ್ತೆ. ಆಗ ಎಲ್ಲಿ ಕ್ರೌಂಚ, ಈ ಗಂಧರ್ವ ಸಂಗೀತಗಾರ, ಆದರೆ ನೋಡಿ ಅವನಿಗೆ ಎಂಥ ಒಂದು ದೇಹ ಬಂತು. ಆಗ ಅಲ್ಲಿ ಮಹರ್ಷಿ ಪರಾಶರರು ಗಣೇಶನನ್ನ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ಈ ದೈತ್ಯಾಕಾರದ ಇಲಿ ಇದೆ, ಆದರೆ ಇವನು ಕ್ರೌಂಚ, ಆ ಒಂದು ಗಂಧರ್ವ ಸಂಗೀತಗಾರ, ಈ ಥರ ವಾಮದೇವ ಋಷಿಗಳ ಒಂದು ಶಾಪದಿಂದಾಗಿ ಇಲಿಯಾಗಿ ಬಿಟ್ಟಿದ್ದಾನೆ. ಅದರಿಂದ ಈ ಇಲಿಯ ಉಪಟಳ ನಮಗೆ ಯಾರಿಗೂ ತಡೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಮಹರ್ಷಿ ಪರಾಶರರು ಗಣೇಶನನ್ನ ಪ್ರಾರ್ಥನೆ ಮಾಡ್ತಾರೆ. ಗಣೇಶ ಆ ಇಲಿಯ ಕತ್ತಿನ ಸುತ್ತ ಕುಣಿಕೆಯನ್ನ ಹಾಕಿ ತನ್ನ ಪಾದಕ್ಕೆ ಬೀಳುವಂತೆ ಎಳೆದುಕೊಳ್ತಾನೆ. ಆಗ ಕ್ರೌಂಚ ತನ್ನ ತಪ್ಪಿನ ಅರಿವಾಗಿ, ಸಜ್ಜನ ಅವನು, ತಪ್ಪಿನ ಅರಿವಾಗಿ ಭಗವಂತನಿಗೆ ನಮಸ್ಕರಿಸಿ, ಅಂದ್ರೆ ತನ್ನಲ್ಲಿರೋ ಬಿಂಬರೂಪಿ ಭಗವಂತನಿಗೆ ನಮಸ್ಕಾರ ಮಾಡ್ತಾನೆ. ಸ್ವಾಮಿ, ಸಜ್ಜನರ ಪಾದಕ್ಕೆ ನನ್ನ ತಲೆಯನ್ನು ಹಾಕಿಸಿದೆಯಲ್ಲ ಅಂತ ಹೇಳಿ ಸಂತೋಷಪಟ್ಟು ಗಣಪತಿಯ ವಾಹನವಾಗ್ತಾನೆ ಅಂತ ಹೇಳಿ ಬರುತ್ತೆ. ನೋಡಿ, ಆ ಕ್ರೌಂಚನಿಗೆ ಸಂಗೀತಗಾರನಾಗಿ, ಆ ಗಂಧರ್ವ ಅವನು ಸಂಗೀತಗಾರನಾಗಿ ಮುಂದುವರಿಯುವುದಲ್ಲ, ಅವನ ಸಾಧನೆ ಗಣಪತಿಯ ವಾಹನವಾಗಿ ಆಗಬೇಕಾಗಿತ್ತು. ಅದಕ್ಕೆ ಈ ಎಲ್ಲ ಸಂಯೋಜನೆ ಮಾಡ್ತಾ ಬಂದ ದೇವ. ನಮಗೆ ಒಂದು ಫಲಿತಾಂಶ ತಿಳಿದಾಗ ನಮಗನ್ಸುತ್ತೆ, ನೋಡಿದ್ಯಾ ಭಗವಂತನ ಚಿಂತನೆಗಳು, ಅವನು ಹೇಗೆ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಕೇವಲ ಸಂಗೀತಗಾರನ ಅಲ್ಲಿ ಅದರ ಮುಂದೆ ಸಾವಿರಾರು ಜನ ಸಂಗೀತಗಾರರ ಮಧ್ಯೆ ನಾನೊಬ್ಬ ಇದ್ದರೂ ನಾನೇನು
ಹೆಚ್ಚಿನ ಒಂದು ಸ್ಥಾನದಲ್ಲಿ ಇಲ್ಲದೆ ಇರ್ಬೋದು, ಆದರೆ ನನ್ನ ಸಾಧನೆ ಎಲ್ಲಿದೆಯೋ ಅಲ್ಲಿಗೆ ಕರೆದುಕೊಂಡು ಸೇರಿಸುವವ ನನ್ನ ಬಿಂಬರೂಪಿ ಭಗವಂತನೇ ನನ್ನ ಗುರು ಅಂತ ಚಿಂತನೆ ಮಾಡಿದ ಕ್ರೌಂಚ. ಹೀಗೆ ಅವನ ಸಾಧನೆ ಒಂದು ಹಂತಕ್ಕೆ ಬಂದಾಗ ಅವನಿಗೆ ಈ ಶಾಪವಾಗುತ್ತೆ. ಮುಂಚೆ ಆಗಿಲ್ಲ ನೋಡಿ, ಅದು ಸಾಧನೆಯ ಹಂತಕ್ಕೆ ಹೋಗಬೇಕು ಸಾಧಕ. ಆ ನಂತರವೇ ಅವನಿಗೆ ಆ ಒಂದು ಸಾಧನೆಯ ಒಂದು ಪರಿಕ್ರಮ ಅಂತ ಹೇಳ್ತೀವಿ ನಾವು. ಈ ಸಾಧನೆ ಅಷ್ಟು ಸುಲಭವಲ್ಲ. ಗೋವರ್ಧನ ಪರ್ವತವನ್ನ ಪರಿಕ್ರಮಣ ಮಾಡಿ ಬಂದು ಹೇಗೋ ಕಷ್ಟಪಟ್ಟುಕೊಂಡು ಮಾಡಬಹುದು, ಆದರೆ ಸಾಧನೆಯಲ್ಲಿ ಗುರುಗಳಿಗೆ ಪರಿಕ್ರಮ ಅಂದ್ರೆ ಗುರುಗಳ ನಾನು ಸುತ್ತೋದಷ್ಟೇ ಅಲ್ಲ, ನನ್ನ ಮನಸ್ಸು ಸುತ್ತಬೇಕು. ಚಿತ್ತಾಪಹಾರಕ ಗುರುಗಳ ಸಂಯೋಗವಾಗಬೇಕು, ಆಗಲೇ ನಮಗೆ ಭಗವಂತನ ಅನುಗ್ರಹವಾಗೋದು ಅಂತ ಹೇಳಿ. ಈಗ ಇನ್ನೊಂದು ಪ್ರಸಂಗವನ್ನ ನೋಡೋಣ. ಹೀಗೆ ನೋಡಿ, ಆ ಕ್ರೌಂಚನ ಶಾಪ ಅವನಿಗೆ ವರವೇ ಆಯಿತು. ಗಣಪತಿಯ ವಾಹನನಾದ. ನಾವು ಅನ್ಕೋತೇವೆ ಈ ಇಲಿಯನ್ನ ನೋಡಿದ್ರೆ ಅಸಹ್ಯ ಪಡ್ತೇವೆ, ಆದ್ರೆ ಆ ಇಲಿಯನ್ನೇ ವಾಹನವಾಗಿ ಉಳ್ಳ ಗಣಪತಿಯನ್ನ ನಾವು ನೆನಪಿಸಿಕೊಂಡಾಗ, ಆ ಕ್ರೌಂಚನನ್ನ ಒಂದು ನೆನಪಿಸಿಕೊಂಡಾಗ ನಮಗೆ ಅದರಲ್ಲೂ ಒಂದು ರೀತಿಯಲ್ಲಿ ಅಂದ್ರೆ ಯಾವುದೇ ಒಂದು ಯೋನಿ ಎಲ್ಲಿ ಭಗವಂತ ನಮ್ಮನ್ನು ಕರೆದುಕೊಂಡು ಬಂದರೋ ಆ ಯೋನಿಯಲ್ಲೂ ಇದ್ದು ಸಾಧನೆ ಮಾಡಿ ಹೋದಂತ ಸಾಧಕರು ಇರ್ತಾರೆ. ಆ ಸಾಧಕರ ನೆನಪು ನಮಗೆ ಬಂದಾಗ ಭಗವಂತ ಯಾವುದೇ ಯೋನಿಗಳು ಬರಲಂಜೆ ಅಂತ ಹೇಳಿ ನೋಡಿ, ಆ ಇಲಿಯನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಗಣಪತಿಯ ಒಂದು ಸ್ತೋತ್ರ ಮಾಡುವಾಗ ಇಲಿಯನ್ನು ಆ ಒಂದು ಕುಯೋನಿಗಳು ಬರಲಂಜೆ. ಇಲಿ ಅನ್ನೋದು ಕುಯೋನಿ, ಆದರೆ ಅಂಥ ಕುಯೋನಿ ಬಂದ್ರು ಗಣಪತಿಗೆ ವಾಹನವಾಯಿತು. ಅಂದ್ರೆ ಎಂತಹ ಯೋನಿಯೇ ಆಗಲಿ ಸಜ್ಜನನಾಗಿದ್ದರೆ ಭಗವಂತ ರಕ್ಷಣೆ ಮಾಡ್ತಾನೆ ಅನ್ನುವುದನ್ನ ಮತ್ತೆ ಮತ್ತೆ ನೆನಪಿಸಿಕೊಂಡು, ನಮಗೆ ಏನೇ ಆಗಲಿ, ಸುಖವಾಗಲಿ ದುಃಖವಾಗಲಿ, ಏನೇ ಶಾಪವಾಗಲಿ ವರವಾಗಲಿ, ಅದು ನಮ್ಮ ಒಂದು ಉದ್ಧಾರಕ್ಕಾಗಿ ಅಂತ ಹೇಳಿ ಮನಸ್ಸಿನಲ್ಲಿ ದಾಢ್ಯತೆಯಿಂದ ಸಂತೋಷದಿಂದ ದೇವನ ಪ್ರಸಾದ ಅಂತ ತಿಳಿದು ಸ್ವೀಕಾರ ಮಾಡೋಣ. ಇನ್ನು ಮುಂದೆ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ಸುಮಾಲಿ ಅಂತ ಇರ್ತಾನೆ, ಅವನಿಗೆ ಮಗಳಾದಂಥವಳು ಕೈಕಸಿ ಅಪ್ರತಿಮ ರೂಪವತಿ. ಅವಳು ಒಂದು ಪ್ರಾಯಪ್ರಬುದ್ಧಳಾಗಿದ್ಲು. ಆಗ ಅನೇಕ ಜನ ಅವಳನ್ನ ಮದುವೆಯಾಗೋದಕ್ಕೆ ಮುಂದೆ ಬರ್ತಾರೆ. ಆದರೆ ಅವಳ ತಂದೆ ಸುಮಾಲಿ ಯಾರ ಸಂಬಂಧವನ್ನು ಒಪ್ಪೋದಿಲ್ಲ. ಆ ಕೈಕಸಿ ದಿನೇ ದಿನೇ ಅವಳ ಸೌಂದರ್ಯ ವೃದ್ಧಿಸ್ತಾ ಇದೆ. ಕೊನೆಗೆ ಆ ಸುಮಾಲಿ ಒಂದು ಯೋಚನೆ ಮಾಡ್ತಾನೆ. ಅವಳನ್ನ ಕರೆದು, ನೋಡು, ನೀನು ಬ್ರಹ್ಮಕುಲದಲ್ಲಿ ಹುಟ್ಟಿದಂತಹ ಪುಲಸ್ತ್ಯನ ಮಗನಾದ ವಿಶ್ರವಸುವನ್ನ ವರಿಸು. ಸೂರ್ಯನಂತಹ ತೇಜಸ್ಸುಳ್ಳ ಅವನಂತಹ ಮಕ್ಕಳನ್ನ ನೀನು ಪಡಿತೀಯ. ಹಿಂದೆ ಎಲ್ಲ ಆ ಒಂದು ಮದುವೆ ಅಂದ್ರೆ ಸಾಕು, ಪ್ರಜೋತ್ಪತ್ತಿಗಾಗಿಯೇ ಮದುವೆಯನ್ನ ಈಗ ಪ್ರಜಾರ್ಥೆ ಕನ್ಯಾದಾನವನ್ನ ಸ್ವೀಕಾರ ಮಾಡುವಾಗ ಆ ವರನ ತಂದೆಯ ಸಂಕಲ್ಪ ಮಾಡಿಸ್ತಾರೆ. ಪ್ರಜಾರ್ಥೆ, ಸಂತತಿಗಾಗಿ ಇವಳನ್ನ ನನ್ನ ಸೊಸೆಯನ್ನಾಗಿ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ. ಹಾಗೆ ಸಂತತಿ, ಒಳ್ಳೆಯ ಸಂತತಿ, ಮದುವೆ ಸಾರ್ಥಕವಾಗುವುದು ಒಳ್ಳೆಯ ಸಂತಾನವನ್ನ ಪಡೆದಾಗ. ಸಂತಾನ ಅಂದಾಕ್ಷಣ ಒಳ್ಳೆಯ ಪುತ್ರನಾಗಬೇಕು, ತಾನೂ ಸಾಧನೆ ಮಾಡಿ ನನಗೂ ಸಾಧನೆ ಮಾಡಿಸುವಂತಹ ಪುತ್ರನಾಗಬೇಕು, ಪಿತೃಗಳಿಗೆ ಆ ಪಿತೃ ಋಣವನ್ನು ತೀರಿಸುವಂತಹ ಪುತ್ರನಾಗಬೇಕು ಅಂತ ಹೇಳಿ ಆ ವಿಶ್ರವಸು ನೋಡಿ, ಭಗವಂತ ಯಾರ್ಯಾರಿಗೆ ಯಾರ್ಯಾರನ್ನ ಜೊತೆ ಹಾಕ್ತಾನೆ ಅದು ಅವನಿಗೆ ಗೊತ್ತು. ಆಗ ಸುಮಾಲಿ ತನ್ನ ತಂದೆ ಹೇಳ್ದ ತಂದೆಯ ಮಾತಿನಂತೆ ಕೈಕಸೆ ಏನ್ ಮಾಡ್ತಾಳೆ, ವಿಶ್ರವಸು ತಪಸ್ಸನ್ನು ಆಚರಿಸುವಂತಹ ಒಂದು ಸ್ಥಳಕ್ಕೆ ಹೋಗಿ ಅವರ ಎದುರಿನಲ್ಲಿ ನಿಲ್ತಾಳೆ. ನಿಂತು ಮುನಿ ಆಕೆಯ ಬರುವಿಕೆಯ ಏನಮ್ಮ, ಯಾಕೆ ಬಂದೆ ನೀನು ಅಂತ ಹೇಳಿ ಕಾರಣವನ್ನ ವಿಚಾರಿಸ್ತಾರೆ. ಕೈಕಸೆ ಹೇಳ್ತಾಳೆ, ಹೆಚ್ಚು ಏನು ಹೇಳೋದಿಲ್ಲ, ನನ್ನ ತಂದೆಯ ಆಜ್ಞೆಯಂತೆ ನಾನು ಇಲ್ಲಿಗೆ ಬಂದಿದ್ದೇನೆ ಸ್ವಾಮಿ. ಮಿಕ್ಕ ವಿಷಯವನ್ನ ನಿಮ್ಮ ಸನ್ನಿಧಾನದಲ್ಲಿ ನೀವೇ ಅರಿತುಕೊಳ್ಳಿ. ಒಂದು ಹೆಣ್ಣಾಗಿ ನಾನು ನಿಮ್ಮನ್ನ ಮದುವೆ ಆಗೋದಕ್ಕೆ ಬಂದಿದ್ದೇನೆ ಅಂತ ಹೇಳೋದಕ್ಕೆ ನಾಚಿಕೆ ಅಡ್ಡ ಬರುತ್ತೆ ಅವಳಿಗೆ. ಆಗ ಅವಳು ಹೇಳ್ತಾಳೆ, ನನ್ನ ತಂದೆಯ ಆಜ್ಞೆಯಂತೆ ಅಂದ್ರೆ ತಂದೆಯ ಆಜ್ಞೆಯಂತೆ ಬಂದಿದ್ದೇನೆ ಸ್ವಾಮಿ. ನನ್ನ ಇಷ್ಟಪಟ್ಟು ನಾನೇ ಒಂದು ಎಂತ ಹೆಣ್ಣು ಇವಳು ಅನ್ನೋ ಚಿಂತನೆ ಅವರಿಗೆ ಬರಬಾರ್ದು, ನನ್ನ ತಂದೆ ಆಜ್ಞೆ ಮಾಡಿದ್ದಾರೆ ಅದಕ್ಕಾಗಿ ಬಂದಿದ್ದೇನೆ ಅಂತ ಹೇಳಿ ನಿಂತ್ಕೋತಾಳೆ. ಆಗ ವಿಶ್ರವಸುಗಳು ಧ್ಯಾನಸ್ಥರಾಗಿ ಅವಳು ಬಂದಂತಹ ಏನು ಉದ್ದೇಶದಿಂದ ಅವಳು ಬಂದಿದ್ದಾಳೆ ಅಂತ ಹೇಳಿ ತಿಳಿದುಕೊಳ್ತಾರೆ. ಆಗ ಅವಳನ್ನ ಕೈಕಸೆಯನ್ನ ಮಾತಾಡಿಸ್ತಾರೆ. ಅಮ್ಮ, ನೀನು ತರುಣಿ,
ಪುತ್ರ ಸಂತಾನವನ್ನು ಬಯಸಿ ನನ್ನ ಬಳಿಗೆ ಬಂದಿದ್ಯಾ. ಅಂದರೆ ಮದುವೆಯಾಗುವುದೇ, ವಿವಾಹವಾಗುವುದೇ ಪುತ್ರ ಸಂತಾನಕ್ಕಾಗಿ ಅಂತ ಹೇಳಿ ನೀನು ಬಂದಿದ್ಯಾ. ಆದರೆ ನೀನು ಬಂದಿರುವಂತಹ ಸಮಯ ಕ್ರೂರವಾಗಿದೆ. ಅಂದರೆ ಇದು ನಾವು ರುದ್ರದೇವರ ಪ್ರದೋಷ ಕಾಲ ಅಂತ ಹೇಳ್ತೇವೆ. ಆ ರುದ್ರದೇವರ ಒಂದು ಸಂಚಾರದ ಕಾಲದಲ್ಲಿ ನೀನು ಬಂದಿದ್ಯಾ. ಅದರಿಂದ ನೀನು ಈ ಒಂದು ಸಮಾಗಮಕ್ಕೆ ಇದು ತೀವ್ರವಾದಂತಹ ಕ್ರೂರಗಳಿಗೆ ಆಗಿದೆ. ನೀನು ಪಡೆಯುವಂತಹ ಮಕ್ಕಳು ಸ್ವಭಾವದಿಂದ ಸೌಷ್ಠವದಿಂದ ಭಯಂಕರಿಗಳಾಗ್ತಾರೆ, ಕ್ರೂರ ಕರ್ಮಗಳನ್ನು ಮಾಡುವಂತಹ ರಾಕ್ಷಸರಾಗ್ತಾರೆ. ನೋಡಿ, ಸುಮಾಲಿ ಎಷ್ಟು ವರಗಳು ಬಂದರೂ ತಿರಸ್ಕಾರ ಮಾಡಿದ್ರು. ಬೇಡ, ಇವರು ಬೇಡ, ಇವರು ಬೇಡ, ಇವರು ಬೇಡ. ಕೊನೆಗೇನಾಯಿತು, ಕರ್ಮಾನುಸಾರ ಇಂಥ ವಿಶ್ರವಸು ಅವರು ಬಹಳ ಬ್ರಹ್ಮದೇವರ ಪುಲಸ್ತ್ಯರ ಒಂದು ಮಗ ಅಂತ ಹೇಳಿ, ಪುಲಸ್ತ್ಯರ ಒಂದು ವಂಶದಲ್ಲಿ ನನ್ನ ಮೊಮ್ಮಕ್ಕಳು ಬರಬೇಕು ಅಂತ ಹೇಳಿ ಇಷ್ಟೆಲ್ಲ ಆಲೋಚನೆ ಮಾಡಿ ಕಳಿಸಿದ್ರೆ ಅಲ್ಲಿ ಕ್ರೂರ ಕರ್ಮಗಳನ್ನು ಮಾಡುವಂತಹ ರಾಕ್ಷಸರನ್ನ ಪಡೆದ ಬಿಟ್ಲೋಳು. ಅಂದರೆ ಅಂತಹ ಮಕ್ಕಳನ್ನು ನೀನು ಪಡಿತೀಯ ಅಂತ ಅವ್ರು ಹೇಳಿದ್ಮೇಲೆ ಆ ವಿಶ್ರವಸು ಮುನಿಶ್ರೇಷ್ಠರೇ, ಈ ಬ್ರಹ್ಮರ್ಷಿಗಳಂತ ಈ ಒಂದು ಬ್ರಹ್ಮರ್ಷಿಗಳು, ನೀವು ನಿಮ್ಮಿಂದ ದುರಹಂಕಾರಿಗಳಾದಂತಹ ಮಕ್ಕಳನ್ನು ಪಡೆಯುವಂತಹ ಇಚ್ಛೆ ನನಗಿಲ್ಲ. ಬಹಳ ವರ್ಷದಿಂದ ಕಾದು ಕಾದು ನಿಮ್ಮ ಬಳಿ ಬಂದಿದ್ದೇನೆ. ಬಂದ ಮೇಲೂ ಇಷ್ಟೆಲ್ಲ ನೋಡಿ, ನಾವು ಎಷ್ಟೇ ಒಂದು ಜೀವನದಲ್ಲಿ ತಲೆ ಉಪಯೋಗಿಸಿ ಹೀಗೆ ಇದಾದರೆ ಈ ಥರ ದುಃಖ ಆಗತ್ತೆ, ಇದು ಬಂದರೆ ಇದು ದುಃಖ ಆಗತ್ತೆ ಅಂತ ಅದೆಲ್ಲವನ್ನು ಅವಾಯ್ಡ್ ಮಾಡಿ ನಾವೇನೋ ಸುಖವಾಗತ್ತೆ ಅಂತ ಒಂದು ಕರ್ಮವನ್ನು ಮಾಡಕ್ಕೆ ಹೋಗ್ತೀವಿ. ಅದರಲ್ಲೇ ಎಲ್ಲ ರೀತಿಯ ದುಃಖವು ಅಡಗಿದೆ. ಅದೇ ನಾವು ಹೇಳ್ತೀವಿ ನೋಡಿ, ಕಾಶಿಗೆ ಹೋದರೂ ಪ್ರಾರಬ್ಧವು ಬೇರಾದೀತೆ. ಇಂತಹ ಅನುಭಾವಿಕರ ಮಾತು ಇದು. ಎಂಥ ಋಷಿಗಳು ಬಂದು ಈ ರೀತಿಯ ಒಂದು ಅವಳು ಹೋದ ಕಾಲ ಸರಿ ಇರಲಿಲ್ಲ. ಆಗ ಅವಳಿಗೆ ನನ್ನ ಮೇಲೆ ದಯ ತೋರಿ ಅಂತ ಪ್ರಾರ್ಥನೆ ಮಾಡಿದಾಗ ಮಹರ್ಷಿಗಳು ಹೇಳ್ತಾರೆ, ಅಮ್ಮ ನಿನಗೆ ನಾನು ಒಂದು ಹೇಳುವುದು ಅಂದರೆ ಶಾಪವನ್ನು ಹಿಂತೆಗೆದವಳು ಆಗೋದಿಲ್ಲ, ಆದರೆ ನಿನ್ನ ಕೊನೆಯ ಮಗ ದೈವಜ್ಞನೂ ಧರ್ಮಬೀರು ಆಗ್ತಾನೆ, ಹರಿವಾಯು ಗುರುಗಳ ಆ ಒಂದು ಕಾರುಣ್ಯಕ್ಕೆ ಪಾತ್ರನಾಗ್ತಾನೆ. ಆಗ ಕಾಲಕ್ರಮೇಣ ಅವರಿಗೆ ರಾವಣ, ಕುಂಭಕರ್ಣ, ವಿಭೀಷಣರೆಂಬ ಪುತ್ರ, ಶೂರ್ಪಣಿಕೆ ಎಂಬ ಪುತ್ರಿಯು ಜನಿಸ್ತಾರೆ. ನಾವು ರಾವಣ ಕುಂಭಕರ್ಣರು ಜಯ ವಿಜಯರೇ ಬಂದಿದ್ದಾರೆ, ಆದರೆ ಪ್ರವೃತ್ತಿ ಮಾತ್ರ ರಾಕ್ಷಸ ಪ್ರವೃತ್ತಿಯಾಗಿದೆ. ಒಳ್ಳೆಯ ಸಜ್ಜೀವಿ ಅಂದರೆ ನಾವು ಬ್ರಹ್ಮರ್ಷಿಗಳನ್ನ ಅವಳು ಇಷ್ಟೆಲ್ಲ ಕಾದು ಬ್ರಹ್ಮರ್ಷಿಗಳ ಸೇವಾ ಸೂತ್ರ ಮಾಡಿ ಮಕ್ಕಳನ್ನ ಪಡೆದ್ರು, ರಾಕ್ಷಸ ಮಕ್ಕಳನ್ನ ಪಡೆದ್ಬಿಟ್ಲಲ್ಲ. ಹಾಗಾದ್ರೆ ಒಳ್ಳೆ ಸತ್ಕರ್ಮಕ್ಕೆ ದುಷ್ಫಲ ಉಂಟಾಯಿತಲ್ಲ ಅಂತ ನಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ಸಂಶಯದ ಎಳೆ ಬಂದರು. ದೇವರು ಹೇಳ್ತಾರೆ, ಅವರು ಖಂಡಿತವಾಗಿ ಬ್ರಹ್ಮರ್ಷಿಯನ್ನ ಸೇವೆ ಮಾಡಿದ ಮೇಲೆ ಅವಳಿಗೆ ರಾಕ್ಷಸ ಮಕ್ಕಳು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಜಯ ವಿಜಯರೇ ಸಜ್ಜನರು, ವಿಷ್ಣು ಲೋಕದ ಆ ಒಂದು ಕಾವಲುಗಾರರಾಗಿರ್ತಕ್ಕಂಥ ಜಯ ವಿಜಯರು ಅವಳಲ್ಲಿ ಬರಬೇಕಾಗಿದೆ. ಅದಕ್ಕೆ ಒಂದು ಭೂಮಿಕೆಯನ್ನ ಸೃಷ್ಟಿ ಮಾಡಿದ ದೇವ. ಹಾಗಾಗಿ ಯಾರು ಯಾವುದನ್ನು ತಿರಸ್ಕಾರ ಮಾಡಬೇಡಿ. ಭಗವಂತ ಏನೇ ಕೊಟ್ಟರೂ ಒಂದಲ್ಲ ಸಾವಿರ ದಿಕ್ಕಿನಿಂದ ಅವನು ನಮಗೆ ನಮ್ಮ ಒಂದು ಒಳಿತಿಗಾಗಿ ಯೋಚನೆ ಮಾಡಿ ಅದನ್ನ ಕೊಟ್ಟಿರ್ತಾನೆ. ಅಂದ ಮೇಲೆ ಹೇಗೆ ಒಂದು ಸಣ್ಣ ಮಗು ತಾಯಿಯನ್ನ ಎಷ್ಟು ಭದ್ರವಾಗಿ ಹಿಡಿದಿರತ್ತೆ ಅಂದ್ರೆ, ಎಷ್ಟೋ ಬಾರಿ ನಾವು ದಾರಿಯಲ್ಲಿ ಹೋಗುವಾಗ ವೆಹಿಕಲ್ಸ್ ಎಲ್ಲ ಸಣ್ಣ ಗಾಡಿಯಲ್ಲಿ 4 ಜನ ಒಂದು ಪುಟ್ಟ ಮಗುವನ್ನ ಹೀಗೆ ತೊಡೆ ಮೇಲೆ ಇಟ್ಕೊಂಡು, ಒಂದು ಕೈ ನಿನ್ನೆಲ್ಲೋ ಇಟ್ಕೊಂಡು ಆ ಮಗು ಕಿಲ ಕಿಲ ಅಂತ ನಕ್ಕೊಂಡು ತಾಯಿಯ ತೊಡೆ ಮೇಲಿರುತ್ತೆ. ನಮಗೆ ಅನ್ಸುತ್ತೆ ನೋಡಿದ್ರೆ ಒಂದು ಸೆಕೆಂಡಲ್ಲಿ ಏನಾದ್ರೂ ಕೈ ಬಿಟ್ಲು ಅಂದ್ರೆ ಅವಳು ಬಿದ್ಲು, ಮಗುವು ಬಿತ್ತು, ಇನ್ನು 5-6 ತಿಂಗಳ ಹಸು ಕೂಸು ಈ ರೀತಿಯಾಗಿ ಹೋಗ್ತಾರಲ್ಲಪ್ಪ ಅಂತ ಅನ್ನಿಸ್ತಿರುತ್ತೆ. ಆದ್ರೆ ಆ ಮಗುವಿಗೆ ಎಷ್ಟು ಆರಾಮಾಗಿ ತಾಯಿಯನ್ನು ನಂಬಿಕೊಂಡು ಹೇಗೆ ಇರುತ್ತೋ ಹಾಗೆ ನಾವು ದೇವ ಗುರುಗಳನ್ನು ನಂಬಿದರೆ ಭಗವಂತ ನಮ್ಮ ಜೀವನವನ್ನ ಸದಾ ಒಂದು ರೀತಿಯಲ್ಲಿ ಎಷ್ಟೇ ಒಂದು ನಮಗೆ ಕಷ್ಟ ಕಾರ್ಪಣ್ಯಗಳ ಪರಂಪರೆಯೇ ಬರಬಹುದು, ಆದರೆ ಭಗವಂತನನ್ನು ನಂಬಿದರೆ ಆ ಕಷ್ಟ ಕಸದಿಂದ ರಸ, ಕಷ್ಟ ಕಾರ್ಪಣ್ಯಗಳಿ ಅನುಭವಿಸುವಾಗಲೇ ನಮಗೆ ಒಳ್ಳೆಯ ಸಾಧನೆಯನ್ನ ಮಾಡಿಸಿ ಬಿಟ್ಟಿರ್ತಾನೆ. ಅಲ್ಲಿ ಕುಂಭಕರ್ಣ ಮತ್ತೆ ರಾವಣ ಕುಂಭಕರ್ಣರು ಮತ್ತೆ ವಿಭೀಷಣನೆಂಬ ಎಲ್ಲಿ ವಾಯುದೇವರು ನಮ್ಮ
ಹನುಮಂತ ದೇವರು ಸಮುದ್ರವನ್ನ ಲಂಘನೆ ಮಾಡಿದ್ರು, ಆದರೆ ವಿಭೀಷಣ ಅರ್ಘ್ಯ ಕೊಟ್ಟ ನೀರನ್ನ ದಾಟಕ್ಕೆ ಆಗ್ಲಿಲ್ಲ. ಅಂಥ ಭಗವಂತನ ಭಕ್ತಿ ಇರುವಂತಹ ವಿಭೀಷಣನನ್ನ ಅವಳು ಪಡಿತಾಳೆ ಅಂದಮೇಲೆ ವಿಶ್ರವಸು ಮಹರ್ಷಿಗಳು ಶಾಪ ಕೊಟ್ಟಿದ್ದಲ್ಲ, ವರವೇ ಕೊಟ್ಟಿದ್ದಾರೆ. ವಿಭೀಷಣನೆಂಬ ಪುತ್ರನನ್ನ ಹೊತ್ತುವಂತ ಗರ್ಭ ಅವಳದು ಶುದ್ಧವಾದ ಗರ್ಭವನ್ನಾಗಿ ಮಾಡಿದ್ದಾರೆ. ಭಗವಂತ ಆಯ್ಕೆ ಮಾಡಿಕೊಂಡಿರುವುದು. ಹಾಗಾಗಿ ನಾವು ಇದು ಸರಿ ಇದು ತಪ್ಪು ಅನ್ನೋಂಗಿಲ್ಲ. ಭಗವಂತ ನಮ್ಮ ವಿಷಯದಲ್ಲಿ ಏನೇ ತಂದೆ ತಾಯಿಗಳು ಮಕ್ಕಳಲ್ಲಿ ವಿಷಯವಾಗಿ ಯಾವುದೇ ರೀತಿಯ ನಿರ್ಧಾರ ತೆಗೆದುಕೊಂಡರೂ ಹಿಂದೆ ಹಾಗೆ ಬದುಕ್ತಾ ಇದ್ದಿದ್ದು. ಈಗನೇ ಮನೆಯಲ್ಲಿರೋರೆಲ್ಲ ಯಜಮಾನರಾಗ್ಬಿಟ್ಟಿದ್ದಾರೆ. ಆದರೆ ಹಿಂದೆ ಮನೆಯಲ್ಲಿ ಒಬ್ಬ ಯಜಮಾನ ಇರ್ತಿದ್ದ. ಆ ಯಜಮಾನ ಪ್ರತಿಯೊಬ್ಬರ ಬದುಕಿನ ನಿರ್ಣಯವನ್ನ ಆ ಯಜಮಾನನೇ ತೆಗೆದುಕೊಳ್ತಿದ್ದು. ಅಷ್ಟು ಜ್ಯೇಷ್ಠ ಭ್ರಾತ ಪಿತೃ ಸಮಹ ಅಂತ ಹೇಳಿ ಬದುಕ್ತಿದ್ದಂತಹ ಕಾಲವನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ ಈ ಕಾಲವನ್ನು ನೋಡ್ತಾ ಇದ್ದೀವಿ ನಾವು, ಎರಡೂ ಕಾಲಕ್ಕೆ ಕೊಂಡಿಗಳಂತೆ ಇದ್ದೇವೆ. ಹೀಗೆ ಆ ವಿಶ್ರವಸು ಮಹರ್ಷಿಗಳು ಆ ಕೈಕೆಸೆಗೆ ಆ ಸುಮಾಲಿಯ ಮಗಳಾದಂಥ ಕೈಕಸಿ, ರಾವಣ ಕುಂಭಕರ್ಣ ವಿಭೀಷಣರನ್ನ ನಾವು ಹೇಳ್ತೇವೆ, ಆದರೆ ಅವರ ತಂದೆ ತಾಯಿಗಳ ಹೆಸರನ್ನ ನಾವು ಜಗತ್ತಿಗೆ ವಿಭೀಷಣನನ್ನ ಕೊಟ್ಟಂತಹ ತಂದೆ ತಾಯಿಗಳ ಹೆಸರನ್ನ ನಾವು ಖಂಡಿತವಾಗಿ ಸ್ಮರಣೆ ಮಾಡಬೇಕು. ವಿಭೀಷಣ ರಾಮದೇವರ ಅನುಗ್ರಹವನ್ನು ಪಡೆದಿದ್ದಾನೆ, ಹನುಮಂತ ದೇವರ ಅನುಗ್ರಹವನ್ನು ಪಡೆದಿದ್ದಾನೆ. ಎಂತಹ ರಕ್ಕಸನಾದರೂ ರಾಮದೇವರನ್ನ ಎಲ್ಲರೂ ಹೇಳ್ತಾರೆ, ವಿಭೀಷಣ ಶತ್ರು ಪಕ್ಷದವನು, ಸ್ವಾಮಿ ಅವನನ್ನು ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳೋದು ಬೇಡ ಅಂದಾಗ ಪ್ರತಿಯೊಬ್ಬರು ಹೇಳ್ತಾರೆ. ಆಗ ರಾಮ ಆ ಒಂದು ಹನುಮಂತನ ಮುಂದೆ ಹೇಳ್ತಾನೆ, ಹನುಮಂತ ನೀನೇನು ಹೇಳ್ತೀಯ ಹೇಳು, ಸ್ವಾಮಿ ವಿಭೀಷಣ ಸಜ್ಜೀವಿ ಇದ್ದಾನೆ, ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಬಹುದು ಅಂತ ಹೇಳಿ. ನೋಡಿ, ಹನುಮಂತ ದೇವರಿಂದ ಅವನು ಸಜ್ಜೀವಿ ಅಂತ ಕರೆಸ್ಕೊಂಡಂತಹ ವಿಭೀಷಣನನ್ನ ಜಗತ್ತಿಗೆ ಕೊಟ್ಟವರು ಅಲ್ಲಿ ಆ ಪುಲಸ್ತ್ಯರ ಮಕ್ಕಳಾದಂತಹ ವಿಶ್ರಾವಸು ಹಾಗೂ ಕೈಕಸಿ. ಅವರನ್ನು ನಾವು ಮರೆತು ಬಿಡ್ತೇವೆ. ನಮಗೆ ಹಾಗೆ ಪಾಯಸ ಸಿಕ್ಕಿದರೆ ಸಾಕು, ಯಾವ ರೀತಿಯಲ್ಲಿ ಯಾರು ಮಾಡಿದ್ದು ಪಾಯಸ, ಎಷ್ಟು ಕಷ್ಟಪಟ್ಟರು ಅದು ಯಾವುದು ನಮಗೆ ಬೇಕಾಗಿಲ್ಲ, ನಮಗೆ ಸುಖ ಮಾತ್ರ ಬೇಕು. ಆ ಒಂದು ಕೆಲವೊಂದು ಇವರನ್ನ ವ್ಯಕ್ತಿಗಳಾಗಲಿ ಅಲ್ಲಿ ವಸ್ತುಗಳಾಗಲಿ ಮೂಲವನ್ನೇ ನಾವು ಮರೆತು ನಮ್ಮ ಒಂದು ಮೇಲೆ ಕಾಣುವಂಥದ್ದಕ್ಕೆ ಮಾತ್ರ ಗೆದ್ದೆತ್ತಿನ ಬಾಲ ಹಿಡಿಯೋರು, ಯಾರು ಗೆಲ್ತಾರೋ ಅವರಿಗೆ ಜೈ ಅನ್ನುವಂತಹ ಹೀನ ಪ್ರವೃತ್ತಿಯುಳ್ಳವರು ನಾವು. ಆದರೆ ಭಗವಂತ ಹೇಳ್ತಾನೆ, ಯಾವುದೇ ಆಗಲಿ ತಳಸ್ಪರ್ಶಿಯಾದಂತಹ ಜ್ಞಾನವನ್ನು ಪಡೆದುಕೋ. ಯಾವುದೇ ಏನೇ ಒಂದು, ಅದು ಲೌಕಿಕ ಜ್ಞಾನ ಇರ್ಬೋದು, ಆಧ್ಯಾತ್ಮಿಕ ಜ್ಞಾನ ಇರ್ಬೋದು, ತಳಸ್ಪರ್ಶಿಯಾದಂತಹ ಜ್ಞಾನ ಮೇಲೆ ಮೇಲೆ ತಿಳಿದುಕೊಂಡು ಹೋಗುವುದು ನಿನ್ನ ಜೀವನಕ್ಕೆ ಸಾಧನೆಯಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಈಗ ಇನ್ನೊಂದು ಪ್ರಸಂಗವನ್ನು ನೋಡೋಣ. ಹೀಗೆ ನಾವು ನೋಡ್ತಾ 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 ಒಂದೊಂದು ಪ್ರಸಂಗದಿಂದ ಒಂದೊಂದು ಪ್ರಸಂಗಕ್ಕೆ ಹಾರ್ತಾ ಅದನ್ನ ಹಿಂದಿನದನ್ನ ಮರೆತು ಈಗಿನದನ್ನ ನೆನಪಿಟ್ಟುಕೊಳ್ಳುವುದು ಬೇಡ. ನಮಗೆ ನಾವು ಮನನ ಮಾಡೋಣ. ನಿನ್ನೆ ನಾನು ಹೇಳಿದಂತೆ ಮನನಕ್ಕೆ ಬಹಳ ಶಾಸ್ತ್ರ ಒತ್ತು ಕೊಟ್ಟಿದೆ. ಶ್ರವಣ ಮಾಡಿದ್ದನ್ನ ಮನನ ಮಾಡು. ಮನನ ಅಂದ್ರೆ ಬೇರೆ ಯಾವುದೋ ಕ್ರಿಯೆ ಅಲ್ಲ. ಏನು ಶ್ರವಣ ಮಾಡ್ತೀಯೋ ಅದನ್ನೇ ಮನನ ಮಾಡಬೇಕು. ಮನನ ಶ್ರವಣ ಮಾಡುವಾಗಲೇ ಮನನ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಮನನ ಮಾಡಿದವರ ಬಾಯಿಂದ ಶ್ರವಣ ಮಾಡಬೇಕು. ಇದು ನಮಗೆ ಹೊಸದಾದ ಜ್ಞಾನ. ನಾವು ಶ್ರವಣ ಆದ್ಮೇಲೆ ತಾನೇ ಮನನ, ನಮ್ಮ ಬಗ್ಗೆ ಅಲ್ಲರಿ. ನಾವು ಯಾರ ಬಳಿ ಏನನ್ನ ಕೇಳ್ತೀವಲ್ಲ ಅವರು ಶ್ರವಣವೂ ಮಾಡಿರ್ಬೇಕು, ಮನನವೂ ಮಾಡಿರ್ಬೇಕು. ಅಂಥವರ ಬಾಯಿಂದ ನಾವು ಕೇಳುವಂತಹ ಸೌಭಾಗ್ಯ ನಮಗೆ ದೇವರು ಕೊಡಲಿ ಅಂತ ನಾವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಇದು ಇನ್ನೊಂದು ಜೈಮಿನಿ ಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ. ಆ ಜೈಮಿನಿ ಭಾರತದಲ್ಲಿ ಒಂದು ಉದ್ದಾಲಕ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನಿಗೆ ಚಂಡಿ ಎಂಬ ಒಂದು ಕನ್ಯೆ, ಆ ಒಂದು ಚಂಡಿ ಅನ್ನೋ ಒಂದು ಕನ್ಯೆ ಇರ್ತಾಳೆ. ಅವಳ ಜೊತೆ ವಿವಾಹವಾಗಿ ಗೃಹಸ್ಥಾಶ್ರಮವನ್ನ ಸ್ವೀಕಾರ ಮಾಡ್ತಾನೆ. ಯಾರು? ಉದ್ದಾಲಕ ಬ್ರಾಹ್ಮಣ. ಇವನು ಸಕಲ ಶಾಸ್ತ್ರ ಪಾರಂಗತ. ಆದರೆ ಇವನ ದುರಾದೃಷ್ಟ ಏನು? ಚಂಡಿ ಅವಳ ಹೆಸರಿಗೆ ತಕ್ಕಂತೆ ಚಂಡಿಯೇ ಆಗಿದ್ಲು. ಉದ್ದಾಲಕ ಬಾ ಅಂದ್ರೆ ಹೋಗ್ತಾ ಇದ್ಲು, ಹೋಗು ಅಂದ್ರೆ ಬರ್ತಾ ಇದ್ಲು. ಹೀಗೆ ವಿರುದ್ಧವಾಗಿ ಏತಿ ಅಂದ್ರೆ ಪ್ರೇತಿ ಅಂತ ಹೇಳ್ತಾರಲ್ಲ, ಎತ್ತು ಏರಿಗೆಳಿತು ಕೋಣ ನೀರ್ಗೆಳಿತು ಅಂದ್ರೆ ಯಾವ ಕೆಲಸವೂ ಆಗೋದಿಲ್ಲ. ಆದರೆ ವಿವಾಹ ಮಾಡಿಕೊಳ್ಳೋದೇಕೆ? ಸಾಧಕ ಸಾಧಕಿ ಜೊತೆ ಮಾಡುವುದು ಯಾಕೆಂದ್ರೆ ಇಬ್ಬರೂ ಸಾಧನೆಗೊಳಗಾಗಿ ಗೃಹಸ್ಥಾಶ್ರಮವನ್ನ ಸ್ವೀಕರಿಸಿ ಆ ಒಂದು ಸೌಮ್ಯತೆಯಿಂದ ಸ್ನೇಹದಿಂದ ಅವ್ರಿಗಿರ್ಬೇಕು ಅಂತ ಹೇಳಿ ಮಾಡಿದ್ರೆ ಇಲ್ಲಿ ವಿರುದ್ಧವಾಯಿತು.
ಉದ್ದಾಲಕರು ಬಹಳ ಬೇಜಾರು ಮಾಡ್ಕೊಳ್ತಾರೆ ಮನಸ್ಸಿನಿಂದ. ಆದರೆ ಅವರಿಗೆ ಒಂದು ನಂಬಿಕೆ ಇರುತ್ತೆ, ದೇವ ನನಗೇನು ಕೊಟ್ಟರೋ ಅದು ನನ್ನ ಕರ್ಮಾನುಸಾರಿಯಾಗಿ ಕೊಟ್ಟಿರ್ತಾನೆ. ಅಷ್ಟೇ ಅಲ್ಲ, ಆ ಭಗವಂತ ಕರುಣಾಮಯಿಯಾಗಿದ್ದಾನೆ, ನನಗೆ ಸಾಧನೆಗೆ ಏನು ಬೇಕೋ ಅದನ್ನ ಕೊಡ್ತಾನೆ ಅನ್ನುವಂತಹ ಆ ಒಂದು ದಾರ್ಢ್ಯತೆ ಇರುವಂತಹವನಿಗೆ ಪರೀಕ್ಷೆಯಂತೆ ಭಗವಂತ ಚಂಡಿಯನ್ನ ಕೊಟ್ಟಿದ್ದ. ಅವಳ ಜೀವನವನ್ನ ಸಾಗಿಸ್ತಾ ಬಂದಿದ್ದಾನೆ ಉದ್ದಾಲಕ ಬ್ರಾಹ್ಮಣ. ಆದರೆ ಆ ಒಂದು ಸುಖವಾಗಿ ಈ ಪತಿ ಪತ್ನಿಯರ ಒಂದು ಸಂಬಂಧ ಚೆನ್ನಾಗಿರಬೇಕು. ಪತಿ ಪತ್ನಿಯರ ಸಂಬಂಧ ಅಂದ್ರೇನೆ ಸುಖಕ್ಕಾಗಿ, ಆದರೆ ಅದು ದುಃಖವಾಗಿ ಪರಿಣಾಮವಾಗಿದೆ. ಆಗ ಅವನಿಗೆ ವೈರಾಗ್ಯ ಬಂದಿದೆ, ಅಷ್ಟೇ ಅಲ್ವಾ. ಇನ್ನು ಒಂದು ಬೇರೆಯವರಾಗಿದ್ರೆ ಈ ಹೆಂಡತಿ ಬಿಡು, ಇನ್ನೂ ಒಂದು ಹೆಂಡತಿ ಹೋಣ ಅಂತ. ಆದ್ರೆ ಇವನು ಹೇಳ್ದ, ನಾವು ಎದುರುಗಿರುವುದೇ ನಮಗೆ ಈ ರೀತಿ ಆದ್ಮೇಲೆ ಇನ್ನೊಂದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋದು ಬೇಡ ಅಂತ ಹೇಳಿ ಆ ಒಂದು ಕಾಡಿಗೆ ಹೋಗ್ತೇನೆ ನಾನು ಅಂತ ಹೇಳಿ, ನಾನು ಸಮಿತ್ತುಗಳನ್ನ ಸಂಗ್ರಹ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ಕಾಡಿಗೆ ಬರ್ತಾನೆ. ಒಮ್ಮೆ ಉದ್ದಾಲಕ ಬಂದಾಗ ಒಬ್ಬ ಋಷಿಗಳು ಸಿಗ್ತಾರೆ. ಆಗ ಋಷಿಗಳಿಗೆ ನೋಡಿ, ಈಗ ನಾವು ನೋಡಿ ನಮಗೆ ದೊಡ್ಡವರ ಬಳಿ ಹೋದ್ವಿ ಅಂದ್ರೆ ಸಾಕು, ನಮ್ಮ 100 ಸಮಸ್ಯೆಗಳನ್ನ ಹೇಳ್ಕೋಬೇಕು. ಅವರು ಪಾಪ ಏನು ಸಾಧನೆ ಮಾಡಿದ್ಯಪ್ಪ, ನಿಂದ ಏನಾರು ಜಪತಪ ಅನುಷ್ಠಾನಗಳಿದೆಯಾ ಅಂತ ಅವ್ರು ಕೇಳೋಕ್ ಮುಂಚೆ ನಾವೇ ಇಷ್ಟುದ್ದ ಹೇಳಿಕೊಂಡಿರ್ತೇವೆ ನಮ್ಮ ಕಷ್ಟಗಳನ್ನ. ಆಗ ಅವರಿಗೆ ನಮ್ಮ ಮೇಲೆ ಬೇಜಾರು ಬರ್ಬೇಕು, ಏನಪ್ಪ ಸಾಧನೆ ಕಡೆ ಗಮನ ಇಲ್ಲ, ಕೇವಲ ಲೌಕಿಕದ ನನ್ನ ಮಕ್ಕಳಿಗೆ ಮಕ್ಕಳಾಗಬೇಕು, ಕೆಲಸ ಸಿಕ್ಕಿಲ್ಲ ಅಲ್ಲ. ಸನ್ಯಾಸಿಗಳವರು, ಅವರಿಗೆ ಇದರ ಆ ಗೃಹಸ್ಥಾಶ್ರಮದ ಒಂದು ಸೌಖ್ಯವನ್ನೆಲ್ಲ ಕೇಳೋಕೆ ಬಂದಿದ್ದು. ಆಧ್ಯಾತ್ಮಿಕತೆಯಲ್ಲಿ ನಿನ್ನ ಸಾಧನೆ ಎಷ್ಟಿದೆ, ಅದಕ್ಕೆ ನಾವು ಜೊತೆಗಾರ, ನಿನ್ನ ಗುರುವಾಗಬೇಕು ಅಂತ ನಾವು ಬಂದ್ರೆ ಬರೀ ಲೌಕಿಕದಲ್ಲಿ ಬಿದ್ದು ಒದ್ದಾಡ್ತಿದೆಯಲ್ಲ ಅಂತ ಅವರಿಗೆ ಮನಸ್ಸಿಗೆ ಬೇಜಾರಾಗುವ ಹಾಗೆ ನಡೆದುಕೊಳ್ತೇವೆ. ಹಾಗೆ ಅಲ್ಲಿ ಉದ್ದಾಲಕನು ಆ ಋಷಿಯನ್ನ ನೋಡಿ, ಸ್ವಾಮಿ ನನಗಿನ್ನೂ ವೈರಾಗ್ಯ ಬಂದಿಲ್ಲ, ಆದರೆ ವೈರಾಗ್ಯವನ್ನು ತಂದು ಕೊಡುವಂತಹ ಹೆಂಡತಿ ಒಬ್ಬಳಿದ್ದಾಳೆ, ಅದು ನನಗೆ ಏನೇ ನಾನು ಹೇಳಲಿ ಅದಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಳ್ತಾ ಇದ್ದಾಳೆ, ಅದೇ ನನಗೊಂದು ಸಮಸ್ಯೆ ಆಗಿಬಿಟ್ಟಿದೆ. ಏನು ಮಾಡಬೇಕು? ಈ ಹೆಂಡತಿಯನ್ನ ಬಿಡುವುದು ಧರ್ಮಕ್ಕೆ ವಿರುದ್ಧ, ಅವಳು ಎಂತಹ ಕೆಟ್ಟವಳಾಗ್ಲಿ ಏನೇ ಆಗ್ಲಿ ಧರ್ಮಕ್ಕೆ ವಿರುದ್ಧವಾಗಿದೆ. ಆದರೆ ನಾನು ಏನು ಮಾಡಬೇಕು ಅನ್ನೋದು ನನಗೆ ತಿಳಿದಿಲ್ಲ. ಧರ್ಮಕ್ಕೆ ವಿರುದ್ಧವಾಗಿ ನಾನು ಹೋಗಲಾರೆ, ಆದರೆ ಇವಳನ್ನ ಜೊತೆನೂ ನಾನು ಬದುಕಲಾರೆ, ಏನು ಮಾಡಲಿ, ಇಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದಾಗ ಅಲ್ಲಿ ಋಷಿಗಳು ಹೇಳ್ತಾರೆ, ನೋಡಪ್ಪ ಒಂದು ಉಪಾಯ ಹೇಳ್ತೇನೆ, ನಿನಗೆ ಯಾವ ಕೆಲಸವಾಗಬೇಕಾಗಿದೆ, ಈಗ ನಿನಗೆ ಆ ಒಂದು ಕೊಡದಿಂದ ಒಂದು ಕೊಡ ನೀರು ಬೇಕಾಗಿದೆ ಅನ್ಕೋ, ನೀನು ಹೇಳು ನಿನ್ನ ಹೆಂಡತಿ, ಒಂದು ಕೊಡದಿಂದ ನೀರು ತರಬೇಡ ಅಂತ ಹೇಳು, ಏನು ಆಗಬೇಕೋ ಅದಕ್ಕೆ ವಿರುದ್ಧವಾದಂತಹ ಮಾತು ಹೇಳು. ಹೇಗಿದ್ದರೂ ಅವಳು ವಿರುದ್ಧವಾಗೇ ತಾನೇ ಮಾಡೋದು, ನೀನು ತರಬೇಡ ಅಂದ್ರೆ ಅವಳು ಒಂದು ಕೊಡ ತಗೋತಾಳೆ, ನೀರನ್ನು ತಂದು ನಿನಗೆ ಕೊಡ್ತಾಳೆ. ಅಂದ್ರೆ ಇನ್ನೆಷ್ಟು ಒಂದು ಕತ್ತಿಯ ಅಲುಗಿನ ಮೇಲೆ ನಡೆಯುವಂತಹ ಜೀವನವಾಯಿತು ಉದ್ದಾಲಕನಿಗೆ. ಆಗ ಉದ್ದಾಲಕ ಋಷಿ ಇರ್ಲಿ, ಆ ಋಷಿಗಳು ಒಂದು ನನಗೆ ಉಪಾಯವನ್ನು ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿ ಸ್ವಲ್ಪ ಕಾಲ ಆ ಒಂದು ಸುಸೂತ್ರವಾಗಿ ಆ ಒಂದು ಅದೇ ರೀತಿಯ ಎಚ್ಚರಿಕೆಯಿಂದ ಅವನು ತನ್ನ ಹೆಂಡತಿಯ ಜೊತೆ ವ್ಯವಹಾರ ಮಾಡ್ತಿದ್ದ. ಒಮ್ಮೆ ಉದ್ದಾಲಕರ ಮನೆಯಲ್ಲಿ ಪಿತೃಶ್ರಾದ್ದ ಬಂದಿದೆ, ಆ ಶ್ರಾದ್ದ ಮಾಡಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾನೆ. ಆದರೆ ಎಷ್ಟೇ ತಾನೊಬ್ಬನೇ ಮಾಡಿದುಕೊಳ್ಳಕ್ ಆಗಲ್ಲ, ಹೆಂಡತಿಯ ಸಹಕಾರ ಬೇಕೇ ಬೇಕು. ಒಬ್ಬ ಗೃಹಸ್ಥನಿಗೆ ಹೆಂಡತಿಯ ಸಹಕಾರವಿಲ್ಲದೆ ಧರ್ಮವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಇವಳಿಗೂ ಅಷ್ಟೇ, ಗಂಡನ ಸಹಕಾರವಿಲ್ಲದೆ ಧರ್ಮಾಚರಣೆ ಆಗೋದಿಲ್ಲ. ಆದರೆ ಪತ್ನಿಯ ಸ್ವಭಾವ ಅವನಿಗೂ ಗೊತ್ತಿದೆ. ಹಾಗಾಗಿ ಉದ್ದಾಲಕ ಹೇಳ್ತಾನೆ, ಅಲ್ಲಿ ಎಲೇ ನನ್ನ ಹೆಂಡತಿಯೇ, ಅದು ಅವನು ಹೇಗೆ ಕೂಗ್ತಾನೆ ಅಂದ್ರೆ ಆ ಒಂದು ಸ್ಥಾನದ ಹೆಸರಿಂದ ಅವಳ ಚಂಡಿ ಅಂತನ ಹೆಸರಿಡಿದು ಕೂಗ್ತಾ ಇರಲಿಲ್ಲ ಬ್ರಾಹ್ಮಣ. ಎಲೈ ಹೆಂಡತಿಯೇ, ನಾಳೆ ನನ್ನ ತಂದೆಯ ಶ್ರಾದ್ದವಿದೆ, ಆದರೆ ನಾನು ಶ್ರಾದ್ದ ಮಾಡುವುದಿಲ್ಲ, ಬ್ರಾಹ್ಮಣರನ್ನ ಭೋಜನಕ್ಕೆ ಕರೆಯುವುದಿಲ್ಲ ಅಂತ ಹೇಳ್ತಾನೆ. ಆಗ ಚಂಡಿ ಹೇಳ್ತಾಳೆ, ಯಾರು ಹೇಳಿದ್ರು? ವೇದ ಶಾಸ್ತ್ರ ಹೇಳ್ತಾ ಇದೆ, ಪಿತೃಗಳ ಆರಾಧನೆ ಮಾಡಿಲ್ಲ ಅಂದ್ರೆ ನರಕಕ್ಕೆ ಹೋಗಿ ಬೀಳ್ತೀರಾ. ನೀವಷ್ಟೇ ಅಲ್ಲ, ಪಿತೃಗಳೆಲ್ಲ ಬಿದ್ದು ಹೋಗ್ತಾರೆ. ಅದರಿಂದ ಎಂದಾದರೂ ಶ್ರಾದ್ದವನ್ನ ಬಿಡ್ತಾರಿಯೇ? ಊಟ, ಆಹಾರ, ನೀರು ಎಲ್ಲವನ್ನ ಬಿಡಬಹುದು, ಆದ್ರೆ ಪಿತೃಗಳ ಶ್ರಾದ್ದವನ್ನ ಬಿಡಲಿಕ್ಕೆ ಉಂಟೇ ಇಲ್ಲ ಗೃಹಸ್ಥನಾಗಿ. ಅದರಿಂದ ನಾನೇ ಮಾಡಿಬಿಡ್ತೇನೆ ಶ್ರಾದ್ದವನ್ನ, ನೀವು ಮಾಡದಿದ್ರೇನು ಒಂಥರ ಅದು ವಿಚಿತ್ರ ಅನ್ನಿಸ್ಬಿಡ್ತು ಅವನಿಗೆ. ನಾನೇ ಶ್ರಾದ್ದವನ್ನ ಮಾಡ್ತೇನೆ ಅಂತ ಹೇಳಿ ಎಲ್ಲ ಸಕಲ ಸಿದ್ಧತೆಯನ್ನ ಅವಳೇ ಮಾಡಿಕೊಡ್ತಾಳೆ.
ಹೀಗೆ ಎಲ್ಲವೂ ಸುಸೂತ್ರವಾಗಿ ಬ್ರಾಹ್ಮಣರನ್ನ ಕರೆದು ಬರ್ತಾಳೆ, ಶ್ರಾದ್ದವಿದೆ ಬನ್ನಿ ನಮ್ಮ ಮನೆಯಲ್ಲಿ ಅಂತ. ಎಲ್ಲವೂ ಆಯಿತು. ಇನ್ನೇನು ಪಿಂಡ ಪ್ರದಾನ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಉದ್ದಾಲಕ ಬಾಯಿ ತಪ್ಪಿ, ಪಿತೃಗಳ ಭಕ್ತಿಯಿಂದ ಮೈ ಮರೆತಿದ್ದಾನೆ, ಅಲ್ಲಿ ಬಾಯಿ ತಪ್ಪಿ ಈ ಪಿಂಡವನ್ನ ಹಸುಗಳಿಗೆ ತಿನ್ನಿಸು ಅಂತ ಹೇಳೇ ಬಿಟ್ಟ. ಆದ್ರೆ ಅವಳು ಅದನ್ನು ತೆಗೆದುಕೊಂಡು ಹೋಗಿ ತಿಪ್ಪೆಗೆ ಎಸ್ತು ಬಂದುಬಿಟ್ಲು. ಇದರಿಂದ ಭಯಂಕರವಾದಂತಹ ಕೋಪ ಬಂದುಬಿಡತ್ತೆ ಉದ್ದಾಲಕನಿಗೆ. ಒಬ್ಬ ಮನುಷ್ಯ, ನಾವು ಹೇಳ್ತೀವಿ ಶಿಶುಪಾಲ ದಂತವಕ್ರರ ತಾಯಿಗೆ ಶ್ರುತಶ್ರವೆಗೆ ಕೃಷ್ಣ ಒಂದು ಮಾತು ಕೊಟ್ಟ, 100 ಅಪರಾಧಗಳನ್ನ ನಾನು ಮನ್ನಿಸ್ತೇನೆ, ಆನಂತರ ಕೊಲ್ಲುತ್ತೇನೆ ಅಂತ. ಯಾರೇ ಆಗಲಿ ಒಂದು ಸಹನೆಗೆ ಒಂದು ಮಿತಿ ಇದೆ. ನನಗೇನಾದರೂ ಅಪಚಾರ ಆಗಿದ್ರೆ ಸರಿ, ಆದ್ರೆ ದೇವತೆಗಳಿಗಿಂತಲೂ ದೊಡ್ಡವರಾಗಿರ್ತಕ್ಕಂಥ ಪಿತೃದೇವತೆಗಳಿಗೆ ನೀನು ಅಪಮಾನ ಮಾಡಿದ್ಯಾ, ನೀನು ನನ್ನ ಹೆಂಡತಿಯಾಗಿರೋದಕ್ಕೆ ಯೋಗ್ಯಳೇ ಅಲ್ಲ ಅಂತ ಹೇಳಿ ಅಷ್ಟು ಮನಸ್ಸಿಗೆ ನೋವು ಮಾಡಿಕೊಂಡು, ನಾನಿನ್ನು ಎಂದೂ ನಿನ್ನ ಜೊತೆಗೆ ಹೆಣಗಲಾರೆ, ನೀನು ಕಲ್ಲಾಗಿ ಹೋಗು ಅಂತ ಹೇಳಿ ಉದ್ದಾಲಕ ಶಾಪ ಕೊಟ್ಟು ಬಿಡ್ತಾನೆ. ಆಗ ಆಮೇಲೆ ಚಂಡಿ ಆದವಳು ನೋಡಿ, ಯಾವುದೇ ಆಗಲಿ ಮನುಷ್ಯ ಕೆಳಗೆ ಬಿದ್ದಾಗಲೇ ಅವನಿಗೆ ವಿನಯ ಅನ್ನೋದು ಬರೋದು. ಆಗ ಆ ಒಂದು ಶಾಪದ ಒಳಗಡೆಯಿಂದ ಆ ಕೊನೆಯ ಡೆಡ್ ಎಂಡ್ ಅಂತ ಹೇಳ್ತೀವಿ, ಎಲ್ಲ ಒಂದು ಕ್ರೂರ ಕಾರ್ಯಗಳಿಗೂ ಒಂದು ಡೆಡ್ ಎಂಡ್ ಅಂತ ಇರುತ್ತೆ. ಯಾವುದು ಆದಿ ಮಧ್ಯ ಅಂತ್ಯ ಅನ್ನೋದು ಒಂದು ಇದ್ದೇ ಇದೆ, ಅಂತ್ಯ ಇದ್ದೇ ಇದೆ ಅಲ್ವಾ. ಕೆಟ್ಟ ಗುಣಕ್ಕೂ ಅವಳ ಒಂದು ಏನು ದುಷ್ಕರ್ಮಕ್ಕೂ ಒಂದು ಎಂಡ್ ಅಂತ ಬಂದಿದೆ. ಆಗ ಅವಳು ಮತ್ತೆ ಪ್ರಾರ್ಥನೆ ಮಾಡಿ ಕಾಲು ಹಿಡ್ತಾಳೆ, ಸ್ವಾಮಿ ನನ್ನದು ತಪ್ಪಾಯಿತು, ನನಗೆ ಈಗ ಗೊತ್ತಾಗುತ್ತಿದೆ ನನ್ನ ಜೀವನದಲ್ಲಿ ನಾನು ಎಂದೂ ಸರಿಪಡಿಸಿಕೊಳ್ಳಲೇ ಆಗದಂತಹ ತಪ್ಪನ್ನ ಮಾಡಿದ್ದೇನೆ ಅಂತ ಹೇಳಿ ಬಹಳ ಪಶ್ಚಾತ್ತಾಪದಿಂದ ಕಣ್ಣೀರಿಡ್ತಾಳೆ. ಆಗ ಎಷ್ಟಾದರೂ ಬ್ರಾಹ್ಮಣ, ಅವನಿಗೆ ಕೋಪ ಎಷ್ಟು ಬೇಗ ಬರುತ್ತೋ ಅಷ್ಟೇ ಬೇಗ ಸಮಾಧಾನವೂ ಆಗ್ತಾನೆ. ಆಗ ಅವನು ಹೇಳ್ತಾನೆ, ಚಂಡಿ ನೀನು ಮುಂದೆ ಅರ್ಜುನ ಅಶ್ವಮೇಧದ ಕುದುರೆಯೊಂದಿಗೆ ಬರ್ತಾನೆ. ಈ ದಾರಿಯಲ್ಲಿ ಬಂದಾಗ ಆ ಒಂದು ನಿನ್ನನ್ನು ಸ್ಪರ್ಶಿಸಿದಾಗ ನಿನಗೆ ಶಾಪ ವಿಮೋಚನೆಯಾಗತ್ತೆ. ಅಲ್ಲಿಯವರೆಗೂ ನೀನು ತಪಸ್ಸಿನಂತೆ ಕಲ್ಲಾಗುವಂತ, ಹಿಂದೆ ಅಹಲ್ಯಾಗೆ ಕಲ್ಲಾಗುವಂತ ಈ ತರ ಬೇಕಾದಷ್ಟು ಕೇಳಿದ್ದೇವೆ. ಹೇಗೆ ಜೀವ ಜಡವಾಗೋದು ಹೇಗೆ ಅಲ್ವಾ? ಒಂದು ಜೀವ ಜಡ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅಂದ ಮೇಲೆ ಈಗ ಪುರುಷ ಜೀವ ಒಂದು ಗಂಡಸಾಗಿದ್ದವನು, ಅವನಿಗೆ ಶಾಪದಿಂದ ಹೆಣ್ಣು ಜನ್ಮ ಬರಬಹುದು, ಆದ್ರೆ ಹೆಣ್ಣಿಗೆ ಯಾವತ್ತೂ ಎಂದು ಶಾಪದಿಂದಲೂ ಗಂಡು ಜನ್ಮ ಬರೋದಕ್ಕೆ ಸಾಧ್ಯವೇ ಇಲ್ಲ. ತಾರತಮ್ಯದಲ್ಲಿ ಹೆಣ್ಣಿಗಿಂತ ಗಂಡು ಜೀವ ಶ್ರೇಷ್ಠವಾಗಿದೆ ಅಂದ ಮೇಲೆ ಹೇಗೆ ಬರೋದಕ್ಕೆ ಸಾಧ್ಯ? ಅಂದ ಮೇಲೆ ಜೀವ ಜಡವಾಗೋದಕ್ಕೆ ಹೇಗೆ ಸಾಧ್ಯ, ಕಲ್ಲಾಗೋದಕ್ಕೆ ಹೇಗೆ ಸಾಧ್ಯ ಅಂತಂದ್ರೆ ಅವಳು ಕಲ್ಲಿನಂತೆ ಆದಳು ಅಂತ ತಿಳಿಬೇಕು. ಯಾರ ನೋಡುವವರ ಕಣ್ಣಿಗೆ ಕಲ್ಲಿನಂತೆ, ಜಡವಾದ ಒಂದು ಕಲ್ಲಿನ ಪ್ರತಿಮೆ ಹೇಗಿತ್ತೋ ಹಾಗೆ ಕಾಣ್ತಾ ಇದ್ದಾಳೆ. ಆಗ ಅದರಿಂದ ಯಾವುದೇ ರೀತಿಯಲ್ಲಿ ಅವಳಿಗೆ ಒಂದು ಪ್ರೊಟೆಕ್ಷನ್ನೇ ಆಯಿತು. ಅವಳು ಅಷ್ಟು ವರ್ಷಗಳ ಕಾಲ ಕಾಯ್ಬೇಕಲ್ಲ, ಏನು ಅರ್ಜುನ ಈಗ ಬರ್ತಾನ, ಅವನು ಅಶ್ವಮೇಧ ಯಾಗ ಮಾಡಬೇಕು ಆಗ ಬರೋದು. ಆಗ ಒಂದು ಇಷ್ಟು ಕಾಲ, ಬಹಳ ಕಾಲ ಇದೆ, ಅಲ್ಲಿಯವರೆಗೂ ತಾನು ಮಾಡಿದಂತಹ ಒಂದು ಪಾಪಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿ ಹರಿನಾಮ ಸ್ಮರಣೆ ಮಾಡ್ಕೊಳ್ತಾ ಚಂಡಿ ಕೂತಿರ್ತಾಳೆ. ಆಗ ತಪಸ್ಸಿಗೆ ಹೊರಟು ಹೋಗ್ತಾರೆ ಉದ್ದಾಲಕ. ಆಮೇಲೆ ಇದೆಲ್ಲ ಆ ಕಾಲ ಬಂತು. ಅರ್ಜುನ ಅಶ್ವಮೇಧ ಕುದುರೆ ತೆಗೆದುಕೊಂಡು ಅರಣ್ಯದ ಮೂಲಕ ಹೋಗ್ತಿದ್ದ. ಆಗ ಒಂದು ದೊಡ್ಡ ಕಲ್ಲಿನ ಮೇಲೆ ಕಾಲಿಟ್ಟ ತಕ್ಷಣ ಅದರ ಕಾಲುಗಳು ಕಲ್ಲಿನಲ್ಲಿ ಹೂತು ಹೋಗುತ್ತೆ, ಮುಂದುವರಿಯೋದಕ್ಕೆ ಆಗೋದಿಲ್ಲ ಕುದುರೆ, ಹಾಗೆ ನಿಂತು ಬಿಡುತ್ತೆ. ಆಗ ಅರ್ಜುನ ದಿಗ್ಭ್ರಾಂತನಾಗಿ ಬಿಡ್ತಾನೆ. ಅಲ್ಲಿ ಯಾವುದೋ ಋಷಿಗಳ ಒಂದು ಆಶ್ರಮ ಇರಬೇಕು, ಇಲ್ಲೆಲ್ಲೋ ಹತ್ತಿರದಲ್ಲಿ ವಿಚಾರ ಮಾಡೋಣ ಅಂತ ಹೇಳಿ ಬಂದಾಗ ಅಲ್ಲಿ ಸೌಭರಿ ಮಹರ್ಷಿಗಳ ಆಶ್ರಮ ಅವನಿಗೆ ಕಾಣುತ್ತೆ. ಆಗ ಸೌಭರಿ ಋಷಿಗಳು ಹೇಳ್ತಾರೆ, ಅರ್ಜುನ ನೀನು ಹೋಗಿ ಕೃಷ್ಣನನ್ನ ಧ್ಯಾನ ಮಾಡೋ, ಕೃಷ್ಣನನ್ನ ಧ್ಯಾನ ಮಾಡಿ ಆ ಒಂದು ಕುದುರೆಯನ್ನ ಸ್ಪರ್ಶಿಸು. ಗೀತೋಪದೇಶವನ್ನು ನೀಡಿದಂತಹ ಶ್ರೀಕೃಷ್ಣ ಒಂದು ರೂಪದಿಂದ ಅವನ ಹೃದಯದಲ್ಲಿ ನಿಂತಿರ್ತಾನೆ. ಆ ಕೃಷ್ಣನನ್ನ ಸ್ಮರಣೆ ಮಾಡು ಅಂತ ಹೇಳಿ ಆಗ ನಿನ್ನ ಕುದುರೆ ಚಲಿಸತ್ತೆ. ಆಗ ಮಹರ್ಷಿಯ ಸೂಚನೆಯಂತೆ ಅರ್ಜುನ ಕೃಷ್ಣನನ್ನ ನೆನೆಯುತ್ತಾ ಎಂತ ಹರಿನಾಮ ಸ್ಮರಣೆಗೆ ಹೋಗದೇ ಇರ್ತಕ್ಕಂಥ ಪಾಪವೇ ಇಲ್ಲ. ನಾವು ಪಾಪ ದೊಡ್ಡದೋ ಹರಿನಾಮ ಸ್ಮರಣೆ ದೊಡ್ಡದೋ ಅಂದ್ರೆ, ಹರಿನಾಮ ಸ್ಮರಣೆಗೆ ಹೋಗದೇ ಇರ್ತಕ್ಕಂಥ ಪಾಪಗಳನ್ನ ಮಾಡೋದಕ್ಕೆ ನಿನಗೆ ಸಾಧ್ಯವೇ ಇಲ್ಲ, ನಿನ್ನ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಡ್ತಾರೆ ಶ್ರೀಮದಾಚಾರ್ಯರು. ಅಂಥ ಒಂದು ಕೃಷ್ಣನನ್ನ ನೆನೆಯುತ್ತಾ ಅಶ್ವವನ್ನ ಮುಟ್ಟದ ತಕ್ಷಣ ಅದು
ಚಲಿಸಲು ಪ್ರಾರಂಭವಾಯಿತು. ಆ ಕಲ್ಲಾಗಿ ಬಿದ್ದಿದ್ಲಲ್ಲ ಚಂಡಿ, ಅವಳು ಮತ್ತೆ ಹೆಣ್ಣಾಗಿ ಅರ್ಜುನನಿಗೆ ವಂದಿಸಿದಳು. ಅಂದ್ರೆ ಅರ್ಜುನ ಅಂದ್ರೆ ಯಾರು? ಇಂದ್ರದೇವರ ಅವತಾರ. ಆ ಮನಪೂರ್ವಕವಾದಂತಹ ಅವಳ ಸೇವೆಗೆ ಭಗವಂತ ಅನುಗ್ರಹ ಮಾಡಿ ಅವಳನ್ನ ಮುಂದೆ ತಪಸ್ಸನ್ನ ಆಚರಿಸಿಕೊಂಡು ನಿನ್ನ ಸಾಧನೆಯನ್ನ ಮುಂದುವರಿಸು ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ಪ್ರಸಂಗಗಳಲ್ಲೂ ದೇವ ನಮಗೆ ನೋಡುವುದಕ್ಕೆ ಅದು ನಮಗೆ ಕಷ್ಟದಂತೆ ಇರಬಹುದು ಆ ಸಂದರ್ಭ, ನಾವು ಆ ಸಂದರ್ಭ ನಮ್ಮ ಸಾಧನೆಗಾಗಿಯೇ ಕೊಟ್ಟಿದ್ದಾನೆ. ಒಬ್ಬೊಬ್ಬರ ಮನೆಯಲ್ಲಿ, ಒಬ್ಬೊಬ್ಬರ ಮನದಲ್ಲಿ ಸಾವಿರ ಆ ಸಮಸ್ಯೆಗಳು ನಮಗೆ ಜೀವನದಲ್ಲಿ ಹೇಳಿಕೊಳ್ಳಕ್ಕೆ ಆಗದೆ ಇರತಕ್ಕಂಥ ಸಮಸ್ಯೆಗಳಿದೆ. ಆದರೆ ಅದು ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂದ್ರೆ ನಮ್ಮ ಸಾಧನೆಗಾಗಿ ಅಂತ ತಿಳಿದು, ಹೇಗೆ ಪ್ರಸಾದ ಕೊಡಿ ಅಂತ ಪ್ರಸಾದವನ್ನ ಸ್ವೀಕಾರ ಮಾಡ್ಬೇಕಾದ್ರೆ ಎರಡೂ ಕೈ ಹಿಡಿದು ಬೊಗಸೆಯಿಂದ ನಾವು ಸೆರಗೊಡ್ಡಿ ಸ್ವೀಕಾರ ಮಾಡ್ತೀವೋ ಹಾಗೆ ಸ್ವಾಮಿ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ ಸ್ವಾಮಿ, ನೀನು ನನ್ನ ಸಖನಾಗಿ, ಅವಿಜ್ಞಾತ ಸಖನಾಗಿ ನೀನು ಇದೀಯಾ ಅನ್ನುವ ಚಿಂತನೆ ನನಗೆ ಬರಲಿ ಅಂತ ಹೇಳ್ತಾ ನಾವು ಅದನ್ನ, ನಮಗೆ ದೇವ ಕೊಟ್ಟದ್ದನ್ನು ನಾವು ಸ್ವೀಕಾರ ಮಾಡೋಣ ಅಂತ ಹೇಳ್ತಾ, ಅರ್ಜುನನ ಅಂತರ್ಗತ, ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣನಲ್ಲಿ ನಾವು ಇವತ್ತು 18ನೆಯ ದಿನ. 18 ಅಂದರೆ ಜಯ. ನಾವು ಈ ಸಂಚಿಕೆಯನ್ನ ಪ್ರಾರಂಭ ಮಾಡಿ 18ಕ್ಕೆ ಸಂಪನ್ನವಾಗ್ತಾ ಇದೆ. ಋಷಿ ಮುನಿಗಳು ವರಶಾಪಗಳಲ್ಲಿ ಋಷಿ ಮುನಿಗಳ ಚಿಂತನ ಅನ್ನೋದು, ಇಂತಹ ಎಲ್ಲ ಋಷಿ ಮುನಿಗಳು ಒಂದರಿಂದ ನಾವು ಎಲ್ಲಿಂದ ಪ್ರಾರಂಭ ಮಾಡಿದೀವಿ ಅಂತಂದ್ರೆ, ಆ ಮೊದಲು ರಾಮಾಯಣ ಬರೆದಂತಹ ಆ ಒಂದು ಇವರಿಂದ ವಾಲ್ಮೀಕಿ ಋಷಿಗಳಿಂದ ಬೇಡನಿಗೆ ಒಂದು ವಾಲ್ಮೀಕಿ ಋಷಿಗಳು ಕೊಟ್ರಲ್ಲ ಆ ಶಾಪ ಅಲ್ಲ, ಅದು ಶ್ಲೋಕವಾಯಿತು ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ಇವತ್ತು ಆ ಚಂಡಿ ಹೇಗಿದ್ಲು, ಚಂಡಿಯನ್ನ ಉದ್ಧಾರ ಮಾಡಿದಂತಹ ಆ ಒಳಗಡೆ ಭಗವಂತ ಜ್ಞಾನಪೂರ್ವಕವಾಗಿ ಅವಳನ್ನ ಆ ಕಲ್ಲಿನಂತೆ ಬಿದ್ದಿದ್ಲು. ನಾವು ಅಷ್ಟೇ ಕಲ್ಲಿನಂತೆ ಬಿದ್ದಿದ್ದೇವೆ. ನಮಗೆ ಅಂದ್ರೆ ಜಡದಂತೆ, ದೇವನ ವಿಷಯದಲ್ಲಿ ನಾವು ಜಡವೇ, ಆದರೆ ಸಂಸಾರ ಜಡರಲ್ಲಿ ಮಾತ್ರ ಬಹಳ ಆಸಕ್ತಿ, ಚೇತನರಾಗಿ ಬಿಟ್ಟಿದ್ದೇವೆ. ಆ ದೇವನ ಒಂದು ವಿಷಯದಲ್ಲಿ ಮನಸ್ಸು, ಹೃದಯ, ಎಲ್ಲ ಇಂದ್ರಿಯಗಳು ಜಡವಾಗಿದೆ. ಅಂದ್ರೆ ಯಾರು ಎಷ್ಟೇ ಹೇಳಿದರೂ ಅದು ಎಮ್ಮೆ ಮೇಲೆ ಮಳೆಗಾರದಂತೆ ಕಲ್ಲಿನ ಮೇಲೆ ಎಷ್ಟೇ ನೀರು ಹೊಡೆದು ಅದು ಯಾವುದೇ ಒಂದು ಇದಿಲ್ಲದಂತೆ ನಮ್ಮ ಜೀವನ ಆಗಿದೆ. ಸ್ವಾಮಿ ಅವತ್ತು ಹೇಗೆ ಚಂಡಿಯನ್ನ ಎಂತಹ ವಿರುದ್ಧ ಕ್ರಿಯೆಯನ್ನ ಮಾಡ್ತಿದ್ಲೋ, ಹಾಗೆ ನಾವು ನಮ್ಮ ಜೀವನದಲ್ಲಿ ವೇದಕ್ಕೆ ವಿರುದ್ಧವಾದಂತಹ ಕ್ರಿಯೆಗಳನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದೇವೆ. ಆದರೆ ನಮ್ಮನ್ನೂ ಉದ್ಧಾರ ಮಾಡು. ಅವತ್ತು ಹೇಗೆ ಅರ್ಜುನನ ಒಳಗೆ ನಿಂತು ಕೃಷ್ಣ ನೀನು ಅವಳನ್ನು ಉದ್ಧಾರ ಮಾಡಿದ್ಯೋ, ಹಾಗೆ ನಮ್ಮ ಮನಸ್ಸಿನಲ್ಲೂ ಆ ಒಂದು ಜಡವಾಗಿ ಇದೆ ನಿನ್ನ ಬಗ್ಗೆ, ಆದರೆ ಅದರಲ್ಲಿ ಚೈತನ್ಯದ ಬುಗ್ಗೆ ಹೊರಹೊಮ್ಮಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ನಾವು ಅರ್ಜುನನ ಅಂತರ್ಗತ, ಮುಖ್ಯ ಪ್ರಾಣ ಅಂತರ್ಗತ ಅರ್ಜುನನ ರಥದಲ್ಲಿ ಕಪಿಧ್ವಜನಾದಂತಹ ಹನುಮಂತನಿದ್ದಾನೆ. ಆ ಹನುಮಂತನನ್ನ ನಾವು ಸ್ಮರಣೆ ಮಾಡ್ತಾ, ಸ್ವಾಮಿ ಎಂದೆಂದೂ ಇವತ್ತಿಗೂ ಕಿಂಪುರುಷ ಖಂಡದಲ್ಲಿ ರಾಮನಾಮ ಜಪ ಮಾಡ್ತಾ ಹನುಮಂತ ದೇವರು ಕೂತಿದ್ದಾರೆ. ಅಂತಹ ಹನುಮಂತ ದೇವರು ನಮಗೆ ಕ್ಷಣದಲ್ಲಿಯೂ ಭಗವಂತನ ಬಗ್ಗೆ ಎಚ್ಚರಿಕೆಯನ್ನ ಕೊಡಲಿ ಅಂತ ಹೇಳಿ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀ ಹರಿಮಯಂ ಅನ್ನುವಂತಹ ಜ್ಞಾನ